ಸ್ವಯಂಭೂ ತನ್ನ ಮೊಮ್ಮಗ ದೌಹಿತ್ರನನ್ನ ಯಜ್ಞನಾಮಕ ಪರಮಾತ್ಮನನ್ನ ತಾನು ಪುತ್ರಿಕಾ ಧರ್ಮನ್ಯಾಯೇನ ದತ್ತಕ್ಕೆ ಪಡೆದು ಮಗನನ್ನಾಗಿ ಸ್ವೀಕರಿಸಿದ್ದ ಅಂತನ್ನುವಂತಹ ಕಥೆಯನ್ನು ನಾವು ಕೇಳ್ತೀವಿ. ಅಲ್ಲ, ಯಾಕೆ ಬೇಕಾಗಿತ್ತು? ಪ್ರಿಯವೃತ ಉತ್ತಾನಪಾದ ಅಂತನ್ನುವಂತಹ ಇಬ್ಬರು ಮಕ್ಕಳಿದ್ರೂ ಕೂಡ ಮತ್ತ್ಯಾಕೆ ದತ್ತಕ್ಕೆ ಪಡಿಬೇಕಾಗಿತ್ತು ಅಂತ ಪ್ರಶ್ನೆ ಬಂದರೆ, ಇಲ್ಲ, ಅಲ್ಲಿ ವ್ಯಾಖ್ಯಾನಕಾರ ಹೇಳ್ತಾರೆ, ಪರಮಾತ್ಮನನ್ನ ನನ್ನ ಮಗನನ್ನಾಗಿ ಪಡೆದರೆ ಮೋಕ್ಷದಲ್ಲಿ ಆನಂದ ವೃದ್ಧಿ ಆಗತ್ತೆ ಅಂತನ್ನುವಂತಹ ಕಾರಣಕ್ಕಾಗಿ ಪರಮಾತ್ಮನನ್ನ ದತ್ತಕ್ಕೆ ಪಡೆದಿದ್ದ ಅಂತನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ. ಅದೇ ಕಥಾನಕದ ಮುಂದಿನ ಭಾಗವನ್ನ ಇಲ್ಲಿ ಅಷ್ಟಮ ಸ್ಕಂದದ ಪ್ರಾರಂಭದಲ್ಲಿ ಹೇಳ್ತಾರೆ. ಸ್ವಯಂಭೂಮನು ಎಲ್ಲ ತನ್ನ ರಾಜ್ಯ ಭಾರವನ್ನ ಪ್ರಿಯವೃತ ಉತ್ತಾನಪಾದನಿಗೆ ಕೊಟ್ಟು ಆಮೇಲೆ ತಾನು ವಾನಪ್ರಸ್ಥಾಶ್ರಮಕ್ಕೆ ತೆರಳುತ್ತಾನಂತೆ. ಸುನಂದಾ ನದಿಯ ದಂಡೆ, ಸುನಂದ ಅಂತಂದ್ರೆ ಬೇರೆ ಯಾವ ನದಿಯಲ್ರಿ, ಅಲಕನಂದ ನದಿ ದಂಡಿ, ಅಂದ್ರೆ ಬದರಿ ಕ್ಷೇತ್ರದಲ್ಲಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಅಂತ ಕೂಡ್ತಾನಂತೆ. ಯಾರು? ಸ್ವಯಂಭೂಮನು. ಆವಾಗ ಸಾಕಿನಿ ಎಲ್ಲವನ್ನ ಬಿಟ್ಟು ವೈರಾಗ್ಯವನ್ನ ತಾಳಬೇಕು ಅಂತ ಪರಮಾತ್ಮೈಕ ಚಿತ್ತನಾಗಿರುವಂತಹ ಸಂದರ್ಭದಲ್ಲಿ ಈಶಾವಾಸ್ಯೋಪನಿಷತ್ತಿನ ಮಂತ್ರ ದೃಷ್ಟಾರರಿ ಸ್ವಯಂಭೂಮನುಗಳು. ಅವರು ಆ ಮಂತ್ರಗಳನ್ನ ಅವರಿಗೆ ದೃಷ್ಟಾರರಾಗಿ ಅವುಗಳನ್ನ ಸ್ತೋತ್ರವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರಂತೆ. ಆತ್ಮ ವಾಸ್ಯಮಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ಅಂತ ಈ ರೀತಿಯಾಗಿ ಆ ಸ್ತೋತ್ರವನ್ನ ಮಾಡುವಾಗ ಎಲ್ಲ ಅಸುರರು ಅವರಿಗೆ ವಿಘ್ನವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದಾಗ ಯಜ್ಞನಾಮಕ ಪರಮಾತ್ಮ ಅವರನ್ನೆಲ್ಲ ಸಂಹಾರ ಮಾಡ್ತಾನೆ ಅಂತನ್ನುವಂತಹ ಕಥಾನಕವನ್ನ ಅಷ್ಟಮ ಸ್ಕಂದದ ಪ್ರಾರಂಭದಲ್ಲಿ ತಿಳಿಸಿಕೊಡ್ತಾರೆ. ತಿಳಿಸಿಕೊಟ್ಟಾದ ಮೇಲೆ 3 ಅಂಶಗಳು, 3 ಕಥೆಗಳಿಂದ 3 ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದು ಅಂತಂತಾರೆ. ಒಂದು, ಪರಮಾತ್ಮನನ್ನ ಸ್ತೋತ್ರ ಮಾಡಿದರೆ ಏನು ಫಲ ಅನ್ನೋದನ್ನ ತಿಳಿಯಬೇಕು ಅಂದ್ರೆ ಅಷ್ಟಮ ಸ್ಕಂದ ಭಾಗವತವನ್ನು ನೋಡಿ, ಅಥವಾ ಪರಮಾತ್ಮನ ಮೇಲೆ ತಾತ್ಸಾರವನ್ನ ಮಾಡಿ ಅವಗ್ರಹಕ್ಕೆ ಒಳಗಾದ್ರೆ ಏನು ಫಲ, ಅದಕ್ಕೂ ಅಷ್ಟಮ ಸ್ಕಂದವನ್ನು ಕೇಳ್ರಿ ಅಂತಂದ. ಅದು ಬುದ್ಧಿ ಬೆಟ್ಟೆ ಆಗ್ತದೆ ನೋಡ್ರಿ. ಬುದ್ಧಿ ಬೆಟ್ಟೆ ಆದ ಮೇಲೆ ಪರಮಾತ್ಮನ ಮೇಲೆ ಭಕ್ತಿಯನ್ನ ಮಾಡಿದ್ರೆ ಏನು ಫಲ, ಅದಕ್ಕೂ ಅಷ್ಟಮ ಸ್ಕಂದವನ್ನು ಕೇಳ್ರಿ. ಜೊತೆಗೆ ಪರಮಾತ್ಮನಿಗೆ ಆತ್ಮ ನಿವೇದನ, ನಮ್ಮನ್ನು ನಾವು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿಬಿಟ್ರೆ ಅದರಿಂದ ಏನು ಫಲ, ಅದಕ್ಕೂ ಅಷ್ಟಮ ಸ್ಕಂದ ಭಾಗವತವನ್ನು ಕೇಳ್ರಿ ಅಂತ ಸೂಚ್ಯವಾಗಿ ತಿಳಿಸಿಕೊಡ್ತಾರೆ. ಇದರ ಜೊತೆಗೆ ನಾವು ಹೊಂದಬೇಕಾಗಿದ್ದು 3, ಒಂದು ಜ್ಞಾನ, ಮತ್ತೊಂದು ಭಕ್ತಿ, ವೈರಾಗ್ಯ. ನಮಗೆ ಬೇಕಾಗಿರೋದೇ ಅಷ್ಟೇ. ಎಲ್ಲವನ್ನು ಮಾಡಿದ್ರು ಅದು ಎಲ್ಲಿ ಪರಿಸಮಾಪ್ತಿ ಆಗಬೇಕು ಅಂತಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಲ್ಲೇ ಪರಿಸಮಾಪ್ತಿ ಆಗಬೇಕು. ಹಾಗೆ ಜ್ಞಾನದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅಂತಂದ್ರೆ ಗಜೇಂದ್ರ ಮೋಕ್ಷವನ್ನು ಕೇಳ್ರಿ. ಭಕ್ತಿ ಬಗ್ಗೆ ಗೊತ್ತಾಗಬೇಕಾ, ಸಮುದ್ರ ಮಥನವನ್ನು ನೋಡ್ರಿ. ವೈರಾಗ್ಯ ಬೇಕಾ, ಬಲಿಚಕ್ರವರ್ತಿಯ ವಾಮನಾವತಾರವನ್ನು ಸೂಚ್ಯವಾಗಿ ತಿಳಿದುಕೊಳ್ಳ್ರಿ ಅಂತ ಈ ರೀತಿಯಾಗಿ 3 ಅಂಶಗಳು, ಒಂದು ಜ್ಞಾನ ಭಕ್ತಿ ವೈರಾಗ್ಯ, ಅದರ ಜೊತೆಗೆ ಪರಮಾತ್ಮನ ಸ್ತೋತ್ರ ಮಾಡಿದರೆ ಏನು ಫಲ, ಪರಮಾತ್ಮನ ಅವಗ್ರಹಕ್ಕೆ ಪಾತ್ರರಾದರೆ ಏನು ಫಲ, ಪರಮಾತ್ಮನಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿದರೆ ಏನು ಫಲ ಅನ್ನುವುದನ್ನ ತಿಳಿದುಕೊಳ್ಳಲಿಕ್ಕೆ ನಾವು ಅಷ್ಟಮ ಸ್ಕಂದವನ್ನ ಅಧ್ಯಯನ ಮಾಡಬೇಕು ಅಂತ ಸೂಚ್ಯವಾಗಿ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯದಾಗಿ ಪರಮಾತ್ಮನ ಸ್ತೋತ್ರವನ್ನ ಮಾಡಿದಂತಹ ಮಹಾನುಭಾವ ಅಂತಂದ್ರೆ ಗಜೇಂದ್ರ. ಆ ತ್ರಿಕೂಟ ಪರ್ವತ, ಕ್ಷೀರ ಸಮುದ್ರದಲ್ಲಿರುವಂತಹ ತ್ರಿಕೂಟ ಪರ್ವತ, ಆ ತ್ರಿಕೂಟ ಪರ್ವತದ ಒಳಗೆ ಒಂದು ಸುಂದರವಾದಂತಹ ಉದ್ಯಾನ, ಎಲ್ಲ ದೇವಾನುದೇವತೆಗಳು ಆ ಉದ್ಯಾನದಲ್ಲಿ ಹೋಗಿ ಕ್ರೀಡೆಯನ್ನು ಮಾಡ್ತಾ ಇದ್ದರಂತೆ. ಅಂತಹ ಉದ್ಯಾನವನದಲ್ಲಿ ಒಂದು ಸರೋವರ, ಆ ಸರೋವರದ ಹತ್ತಿರ ಗಜೇಂದ್ರ ವಾಸವಾಗಿದ್ದ. ಅನೇಕ ತನ್ನ ಎಲ್ಲ ಸಂಸಾರದ ಜೊತೆಗೆ ವಾಸವನ್ನ ಮಾಡ್ತಕ್ಕಂತಹ ಸಂದರ್ಭ. ಒಂದು ದಿನ ಈ ನಮ್ಗೆ ಆನಿ ಸ್ನಾನ ಅಂತಂತಾರ್ರಿ, ಗಜ ಸ್ನಾನ ಅಂತಿಕೊಂಡು ಹೇಳಿ, ಒಮ್ಮೆ ನೀರಿಗಿಳಿದು ಅಂತಂದ್ರೆ ಯಥೇಚ್ಛವಾಗಿ ಸ್ನಾನ ಮಾಡ್ಕೊಂಡು ಎದ್ದು ಬರೋ ತನಕನೂ ಎಷ್ಟು ಟೈಮ್ ಅಂತ ಹೇಳಿ ಬರೋದಿಲ್ಲ. ಹಾಗೆ ಎಷ್ಟೋ ಕಾಲ ಪರ್ಯಂತವಾಗಿ ಆ ಸರೋವರದಲ್ಲಿ ಸ್ನಾನ ಮಾಡಿದಂತಹ ಗಜೇಂದ್ರ ಇನ್ನೇನು ಎದ್ದು ಬರಬೇಕು ನೋಡ್ರಿ, ಅನೇಕ ಕಾಲದವರೆಗೆ ಸ್ನಾನವನ್ನು ಮಾಡ್ಯಾನ, ಅಲ್ಲಿ ತನಕ ಮೊಸಳಿ ಏನೂ ಮಾಡಲಿಲ್ಲ. ಯಾವಾಗ ಅವನು ಎದ್ದು ಬರಬೇಕು, ಎಲ್ಲರೂ ಹೋಗ್ಯಾರ, ಅವನ ಸಂಸಾರವೆಲ್ಲ ದಡಿ ಮುಟ್ಟಿದೆ, ಇನ್ನೇನು ಇವ ಎದ್ದು ಬರಬೇಕು ಅನ್ನೋಷ್ಟೊತ್ತಿಗೆ ಆ ಮೊಸಳೆ ಅವನ ಕಾಲನ್ನು ಹಿಡಿದಿದೆ. ಕಾಲನ್ನು ಹಿಡಿದ ಮೇಲೆ ಬಹಳ ಪರಿಶ್ರಮ, ಬಹಳ ಒದ್ದಾಡಿದಂತ್ರಿ ಅವನು, ಬಿಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗದೇ ಇದ್ದಾಗ ಕೊನೆಗೆ ನೋಡ್ರಿ, ನಾವೆಲ್ಲ ಪ್ರಯತ್ನ ಯಾವಾಗ ಕೈ ಚೆಲ್ತದೋ ನಮಗೆ ಡಾಕ್ಟರ್ ಹೇಳಿರ್ತಾರ ಏನು ಅಂತಂದ್ರೆ, ನಾವು ಭಾರಿ ಡಾಕ್ಟ್ರೇ ಭಾರಿ ಅಂತಿಕೊಂಡು ಹೇಳಿ ಹಾಸ್ಪಿಟಲ್ಗೆ ಹೋಗಿರ್ತೇವೆ. ನೋಡ್ರಿ ಏನರ ಮಾಡ್ರಿ, ನಮ್ಮ ಮಗನ ಉಳಿಸ್ಕೊಡ್ರಿ, ನಮ್ಮ ತಂದಿನ ಉಳಿಸ್ಕೊಡ್ರಿ ಎಲ್ಲ ಕೇಳ್ತೇವೆ.
ಅವರು ಎಲ್ಲ ಮಾಡ್ತಾರೆ. ಕೊನೆಗೆ ಅವರು ಹೇಳೋದು ಅಷ್ಟೇ, ಏನು ಅಂತಂದ್ರೆ ನಮ್ಮ ಕೈಲಿ ಆಗಿದ್ದು ನಾವು ಮಾಡೇವ್ರಿ, ಮುಂದಿಂದೆಲ್ಲ ದೇವ್ರಿಗೆ ಬಿಟ್ಟಿದ್ರಿ ಅಂತಂತ. ಯಾಕಂದ್ರೆ ನಾವು ದೇವ್ರ ಪ್ರಧಾನ ಅಲ್ಲ, ಈ ಮಾನವರ ಪ್ರಧಾನ ಅಂತ ನಾವು ಹೋಗಿರ್ತೀವಿ. ಆದ್ರೆ ಅವರೇ ನಮ್ಗೆ ಏನು ಹೇಳೋದು ಅಂತಂದ್ರೆ ನಮ್ಮ ಕೈಲಿ ಆಗಿದ್ದೆಲ್ಲ ನಾವು ಮಾಡೇವ್ರಿ, ಇನ್ನು ಮುಂದಿಂದೆಲ್ಲ ದೇವ್ರಿಗೆ ಬಿಟ್ಟಿದ್ರಿ ಅಂತಂತ. ಹಾಗೆ ಗಜೇಂದ್ರ ತನ್ನ ಪ್ರಯತ್ನವನ್ನೆಲ್ಲ ಮಾಡಿದ್ದಾರೆ. ಅವರೆಲ್ಲ ಸಂಸಾರದವ್ರು ಬಂದು ಹೇಳಿದ್ರು, ಈ ಮತ್ತೊಂದು ಮಾಡಿದ್ರು, ಎಲ್ಲ ಮಾಡಿದ್ರು ಕೂಡ ಏನು ಆಗದೇ ಇದ್ದಾಗ ಅವನು ಕೊನೆಗೆ ಮೊರೆ ಹೊಕ್ಕಿದ್ದು ಪರಮಾತ್ಮನನ್ನ. ನಮಾಮಿ ಮೇ ಜ್ಞಾತಯ ಆತುರಂಗಜಾ ಕುತಃ ಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತು ರಾವೃತೋ ಪ್ಯಹಂಚತಂ ದಾಮಿ ಪರಂಪರಾಯಣಂ ಅಂತ ಈ ರೀತಿಯಾಗಿ ಪರಮಾತ್ಮನನ್ನ ಮೊರೆ ಹೋಗ್ತಾನೆ. ನಮ್ಮ ಆಚಾರ್ಯ ಹೇಳ್ತಿರ್ತಾರೆ, ನಮಾಮಿ ಮೇ ಜ್ಞಾತಯ ಆತುರಂಗಜಾಹ. ಇವರೆಲ್ಲ ಜ್ಞಾತಿಗಳು ಅಂದ್ರೆ ಬಂಧುಗಳಲ್ಲಿ ಬಂಧುಗಳು. ಇವರೆಲ್ಲ ಎಂತಹ ಬಂಧುಗಳು ಅಂತಂದ್ರೆ ಬರೀ ಹಬ್ಬ ಹುಣ್ಣಿಮೆ ಒಳಗೆ ಊಟ ಮಾಡ್ಲಿಕ್ಕೆ ಅಷ್ಟೇ ಬಂಧುಗಳು ಇವರೆಲ್ಲ. ನಮ್ಮನ್ನು ರಕ್ಷಣೆ ಮಾಡೋರಲ್ಲ ಇವರೆಲ್ಲ. ಚಲೋತ್ನಾಗಿ ಸುಖವಾಗಿ ರೊಕ್ಕಸ್ಥರಾಗಿದ್ವಿ ಅಂತಂದ್ರೆ ಎಲ್ಲಾ ಬಂಧುಗಳು ನಮ್ಮ ಹತ್ರ ಬರ್ತಾರ. ಎಲ್ಲಾ ಪಾಪರಾಗಿದ್ವಿ, ಎಲ್ಲಾ ಕಳ್ಕೊಂಡೇವಿ ಅಂತಂದ್ರೆ ನಮ್ಮ ನಂಬರ್ ಸಹಿತ ಬ್ಲಾಕ್ ಮಾಡ್ಕೊತಿರ್ತಾರೆ, ಎಲ್ಲಿ ರೊಕ್ಕ ಕೇಳ್ತಾನೆ ನೀವು ಅಂತಿಕೊಂಡು ಹೇಳಿ. ಹಂಗ ಪರಿಸ್ಥಿತಿ ಇರ್ತದ. ನಮಾಮಿ ಮೇ ಜ್ಞಾತಯ. ಇವರೆಲ್ಲ ಹೆಂಗೆ ನಮ್ಮ ಆಚಾರ್ಯ ಚರ್ಚೆ ಮಾಡ್ತಿರ್ತಾರೆ, ಏನು ಅಂತಂದ್ರೆ ಇವರೆಲ್ಲ ಮೇ ಜ್ಞಾತಯ, ಮೇ ತಿಂಗಳಿಗೆ ಬರೋ ಬಂಧುಗಳು ಇವರೆಲ್ಲ, ಅಂದ್ರೆ ಸುಟ್ಟಿಗೆ ಬರೋ ಬಂಧುಗಳು ಇವರೆಲ್ಲ. ಇವರೆಲ್ಲ ನಮ್ಮ ಕಾಲಕ್ಕಾಗೋರೆಲ್ಲ, ಬರೀ ಸುಟ್ಟಿ ಇದ್ದಾಗ ಅಷ್ಟೇ ಅಜ್ಜ ಮೊಮ್ಮಗ ಅಂತ ಬರೋರು ಇವರೆಲ್ಲ, ಹೊತ್ತಿಗಾಗೋರಲ್ಲ ಅಂತ ಈ ರೀತಿಯಾಗಿ ಆ ಗಜೇಂದ್ರ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನಂತೆ. ಯಾವಾಗ ಗಜೇಂದ್ರ ಯಾರು ನಮಗೆ ಬರೋದಿಲ್ಲ ಅಂತ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ ನೋಡ್ರಿ. ಪರಮಾತ್ಮ ಹೆಂಗಿದ್ದಾನ ಅಂತಂದ್ರೆ ತಾ ಕಾಯ್ತಾನ್ರಿ. ಎಲ್ಲಿ ತನಕ ಕಾಯ್ತಾನ ಅಂತಂದ್ರೆ ಇನ್ಯಾರೂ ಇಲ್ಲ ಸ್ವಾಮಿ, ನೀನೇ ಗತಿ ಅಂತ ಯಾವಾಗ ನಾವು ಪರಮಾತ್ಮಗೆ ಶರಣಾಗತರಾಗ್ತೇವೋ ಆವಾಗ ಪರಮಾತ್ಮ ತಾನು ಬರ್ತಾನೆ. ಹಾಗಾಗಿ ಗಜೇಂದ್ರ ಇಷ್ಟು ಜನ ನನ್ನ ಹೆಂಡರು ಮಕ್ಕಳು ಇವರೆಲ್ಲ ಇದ್ದಾರೆ, ನನ್ನ ಕಾಪಾಡ್ತಾರ ಅಂತ ಪ್ರಯತ್ನ ಪಟ್ಟ ಸಾವಿರಾರು ವರ್ಷಗಳವರೆಗೆ. ಯಾವಾಗ ಯಾರು ಬರಲಿಲ್ಲೋ ಆವಾಗ ಅವನಿಗೆ ನೆನಪಾಗಿದ್ದಷ್ಟೇ ಯಾರು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದಾಗ ಪರಮಾತ್ಮ ಬಂದರಿ. ನೋಡ್ರಿ, ಪರಮಾತ್ಮ ಕಾಯ್ತಿರ್ತಾನಂತ, ಭಕ್ತರ ನನ್ನನ್ನು ಯಾವಾಗ ಕರೀತಾರ ಅಂತ ಕಾಯ್ತಿರ್ತಾನ. ಎಷ್ಟು ಸ್ವಾರಸ್ಯ ಅಂತಂದ್ರೆ, ಪರಮಾತ್ಮ ಗಜೇಂದ್ರನನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಅಂತ ಕಥೆ ಕೇಳೇವು ನಾವು. ಆದರೆ ಹೆಂಗ ಬಂದಾಗುತ್ತಾ, ಸಿಂಹಾಚಲ ಮಹಾತ್ಮ್ಯ ಅಂತ ಒಂದು ಮಹಾತ್ಮ್ಯ ಇದೆ. ಅಲ್ಲಿ ಪರಮಾತ್ಮ ಹೇಗೆ ಬಂದ ಅಂತ ಅನ್ನುವ ಚಿತ್ರಣವನ್ನು ಮಾಡ್ಯಾರ. ಅವ ಕಾಯ್ಲಿಗತ್ತಿದ್ದಂತ, ಯಾವಾಗ ಗಜೇಂದ್ರ ನನ್ನನ್ನು ಕರೀತಾನೆ ಯಾವಾಗ ಹೋಗ್ಬೇಕು ಅಂತ ಕಾಯ್ಲಿಗತ್ತಿದ್ದಂತ. ಅದೇನಾಗಿತ್ತು, ಪರಮಾತ್ಮ ಎಲ್ಲಾ ಕಡೆ ಗರುಡ ದೇವರ ಜೊತೆಗೆ ಅಡ್ಡಾಡ್ಕೊಂಡು ಬಂದಿದ್ದಂತೆ. ಅಡ್ಡಾಡ್ಕೊಂಡು ಬಂದು ಇನ್ನೇನು ಮನಿ ಒಳಗ ಹೋಗಿ ಸ್ವಲ್ಪ ವಸ್ತ್ರಾಂತರ ಆಗಬೇಕು. ನಾವು ಮನಿ ಹೊರಗೆ ಹೋಗೋದು ಒಂದು ವಸ್ತ್ರ ಇರ್ತದೆ, ಮನಿಗೆ ಬಂದ್ಮೇಲೆ ಒಂದು ಕೌಂಟ್ ಪಂಜ ಉಟ್ಕೊಂಡು ಕೂತಿರ್ತೀವಿ. ಉಪನ್ಯಾಸಕ್ಕೆ ಹೋಗ್ಬೇಕಾರ ದಪ್ಪ ಪಂಚಿಂದ ಹೋತ್ರ ಮನ್ಯಾಗ ಮತ್ತೊಂದು ಲಂಡ್ ಪಂಜ ಉಟ್ಕೊಂಡು ಕೂತಿರ್ತೀವಿ. ಹಂಗ ಪರಮಾತ್ಮ ಪೀತಾಂಬರಧಾರಿಯಾಗಿ ಗರುಡನ ಮೇಲೆ ಕುಳಿತುಕೊಂಡು ಎಲ್ಲಾ ಕಡೆ ಸಂಚಾರವನ್ನ ಮಾಡಿ ಇನ್ನೇನು ಮನಿ ಒಳಗೆ ಹೋಗಬೇಕು ಅಂತ ಕೂತಿದ್ದಂತೆ. ಗರುಡನಿಂದ ತಳಗೆ ಇಳಿದು ಒಳಗೆ ಹೋಗಿ ವಸ್ತ್ರಾಂತರ ಆಗಬೇಕು ಅನ್ನೋಷ್ಟೊತ್ತಿಗೆ ಕೇಳ್ತಂತೆ, ಏನು ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತ ಆ ಗಜೇಂದ್ರ ಸ್ತೋತ್ರವನ್ನ ಮಾಡಿದ್ದು ಕೇಳ್ತಂತೆ. ಯಾರಿಗೆ? ಪರಮಾತ್ಮನಿಗೆ ಕೇಳ್ತಂತೆ. ಕೇಳಿದ ತಕ್ಷಣ ಪರಮಾತ್ಮ ದೇವರಂದಂತ, ಕರೀಲಿಕತ್ತಾನ, ಹಂಗಾರಲ್ಲೇ ನಾನು ಹೋಗಬೇಕು ಅಂತ ಹೊರಟು ನಿಂತಂತ. ಅಲ್ರಿ, ಈಗನು ಎಲ್ಲಾ ಕಡೆ ಅಡ್ಡಾಡ್ಕೊಂಡ್ ಬಂದಿರಿ, ದೇವ್ರು ಹೋಗ್ಬಹುದ್ರಿ, ಆದ್ರೆ ಡ್ರೈವರ್ ಕೇಳ್ಬೇಕಲ್ಲ. ನಾವು ಊರೂರಿಗೆ ಹೋದಾಗ ಯಾರು ಚಲೋ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಕಾರ್ ಡ್ರೈವರ್ನ ಚಲೋ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಎಲ್ಲಾ ಕಡೆ ಕರ್ಕೊಂಡು ಹೋಗೋ ಅವನೇ. ಅವನಿಗೆ ಹೊತ್ತಿಗೆ ಟಿಫಿನ್ ಚಹಾ ಕೊಡಿಸಿದ್ವಿ ಅಂತಂದ್ರೆ ಅವ ನಮ್ಮನ್ನ ಇನ್ನೊಂದು 10 ಕಿಲೋಮೀಟರ್ಗೆ ಅಲ್ಲಿ ಕರ್ಕೊಂಡು ಇಲ್ಲಿ ಕರ್ಕೊಂಡು ಹೋಗಂದ್ರೆ ಹೋಗ್ತಾನ, ಇಲ್ಲಾರ ಎಲ್ಲೂ ಕರ್ಕೊಂಡು ಹೋಗುದಿಲ್ವ ನಮ್ಮನ್ನು. ಹಾಗೆ ಗರುಡ ದೇವರನ್ನಂತ ಸ್ವಾಮಿ ನಾ ಬರುವುದಿಲ್ಲ ಅಂತ ಕೂತ್ಬಿಟ್ರಂತ. ಯಾಕೆ? ಇಷ್ಟೋ ತನಕ ಎಲ್ಲಾ ಕಡೆ ಅಡ್ಡಾಡ್ಕೊಂಡ್ ಬಂದಿನಿ, ನನ್ಗೆ ಶ್ರಮ ಆಗಿದೆ, ರೆಸ್ಟ್ ಬೇಕು ಅಂತ ಕೂತ್ಬಿಟ್ರಂತ. ಅಲ್ಲೋ ಗಜೇಂದ್ರ ಕರೀಲಿಕತ್ತಾನು, ನಾನು ಅರ್ಜೆಂಟಾಗಿ ಹೋಗ್ಬೇಕಾಗ್ಯದು ಅಂತಂದ. ಇಲ್ಲ, ನನಗೆ ಸಾಕಾಗ್ಯದ, ನನಗೆ ರೆಸ್ಟ್ ಕೊಡು ಅಂತಂದ. ಒಂದು ಕೆಲಸ ಮಾಡು, ನಿನಗೇನು ರೆಸ್ಟು, ನಿನಗೆ ನೀರು ಕುಡಿಲಿಕ್ಕೆ ಬೇಕೋದಿಲ್ಲ, ನಾ ಕೊಡ್ತೇನೆ, ಬಾ ಮೊದ್ಲಿಗೆ ನಡಿ ಅಂತಿಕೊಂಡು ಹೇಳಿ ಗಜೇಂದ್ರನನ್ನ ಉದ್ಧಾರ ಮಾಡಲಿಕ್ಕೆ ಪರಮಾತ್ಮ ಗರುಡನ ಮೇಲೆ ಕುಳಿತುಕೊಂಡು ಹೊರಟ್ರೆ, ಗರುಡ ಅಂದಂತ ನನಗೆ ನೀರಡಿಕಾಗ್ಯದ ಅಂತಂದ. ತಗೋ ಅಂತಿಕೊಂಡು ಹೇಳಿ. ಎಷ್ಟು ನೋಡ್ರಿ ಆಶ್ಚರ್ಯ. ಪರಮಾತ್ಮ ವಸ್ತ್ರಾಂತರ ಆಗ್ಲಿಕತ್ತಿದ್ದ. ವಸ್ತ್ರಾಂತರ ಆಗುವಾಗ ಒಂದು ಧೋತ್ರ ಬಿಚ್ಚಿ ಇನ್ನೊಂದು ಧೋತ್ರ ಉಟ್ಕೊಳ್ಬೇಕಾದ್ರೆ ಕಚ್ಚಿ ಹಾಕೊಳಿಕತ್ತಿದ್ದಂತ್ರಿ ದೇವ್ರು. ಕಚ್ಚಿ ಹಾಕೋಬೇಕಾದ್ರೆ ಗಜೇಂದ್ರನ ಧ್ವನಿ ಕೇಳತಂತ. ಆ ಕಚ್ಚಿಯನ್ನು ಎಡಗಲಿ ಹಿಡ್ಕೊಂಡನಂತ್ರಿ ದೇವ್ರು. ಆ ಚಿತ್ರಣವನ್ನು ಸಿಂಹಾಚಲ ಮಹಾತ್ಮ ನಮಗೆ ಕೊಡ್ತದ. ಹಿಂದಿನ ಕಚ್ಚೆಯನ್ನ ಹಾಕಿಕೊಳ್ಬೇಕು ಅಂತ ಇಟ್ಕೊಂಡಿದ್ದ, ಅದನ್ನ ಎಲ್ಲಿ ಹಾಕೋತ ಕೂತ್ರೆ ಅವನಿಗೆ ಗಜೇಂದ್ರನಿಗೆ ತ್ರಾಸ ಆಗ್ತದೆ ಅಂತ ಕಚ್ಚೆ ಹಾಕೊಳ್ಳಿಲ್ಲಂತ್ರಿ ದೇವರು. ಒಂದು ಕೈಯಲ್ಲಿ ಕಚ್ಚೆಯನ್ನ ಹಿಡ್ಕೊಂಡಾನೆ, ಮತ್ತೊಂದು ಕೈಯಲ್ಲಿ ಗರುಡ ದೇವರಿಗೆ ನೀರು ಕುಡಿಸ್ಕೋತ ಹೊಂಟಾನಂತ್ರಿ. ನೋಡ್ರಿ, ಎಷ್ಟು ಭಕ್ತರಿಗೆ ಉದ್ಧಾರವನ್ನ ಮಾಡಬೇಕು ಗಜೇಂದ್ರ.
ಅವನು ಉದ್ಧಾರ ಮಾಡಬೇಕು ಅಂತ ಪರಮಾತ್ಮ ಒಂದು ಕೈಯಲ್ಲಿ ಕಚ್ಚೆ, ಒಂದು ಕೈಯಲ್ಲಿ ಗರುಡ ದೇವರಿಗೆ ನೀರನ್ನು ಕುಡಿಸ್ಕೋತ, ಒಂದು ಕೈಯಲ್ಲಿ ಚಕ್ರವನ್ನ ಮೊಸಳೆಯನ್ನ ಕೊಲ್ಲಬೇಕು ಅಂತ ತಗೊಂಡು ಮೇಲಿನಿಂದ ಕೆಳಗೆ ಬಂದಂತೆ ಪರಮಾತ್ಮ. ಬಂದ ತಕ್ಷಣ ಏನೂ ಮಾಡ್ಲಿಲ್ರಿ. ಆ ಗಜೇಂದ್ರ ಇನ್ನೇನು ಉದ್ಧಾರ ಮಾಡಬೇಕು ಅಂತ ಬಂದ ತಕ್ಷಣ ನೋಡಿದಂತ ಸುಮ್ಮನೆ ನಿಂತ್ಬಿಟ್ಟಂತೆ, ಉದ್ಧಾರ ಮಾಡ್ಲಿಕ್ಕೆ ಹೋಲಿಲ್ಲ. ಗಜೇಂದ್ರ ಅಂದ, ಅಲ್ಲೋ ಅಲ್ಲಿ ಮ್ಯಾಲಿಂದ ಇಲ್ಲಿ ತನಕ ಬಂದಿ, ಈಗ ಯಾಕೆ ಉದ್ಧಾರ ಮಾಡೋಲ್ಲಿ, ನಾನು ಕಾಪಾಡು ಮೊಸಳೆಯಿಂದ ಅಂತ ಕೇಳ್ಕೊಂಡಂತ. ಆದರೂ ಕೃಷ್ಣ ಪರಮಾತ್ಮ ಸುಮ್ಮನೆ ಕೂತ್ನಂತ. ಯಾಕೆ ಅಂತಂದ್ರೆ ನೀನು ಸ್ತೋತ್ರವನ್ನ ಮಾಡಿದಿ, ಆದ್ರೆ ಇನ್ನೂ ನನಗೆ ಯಾರು ಉಳಿಸ್ತಾರೇನೋ ಅಂತ ಕಾಯ್ಕೋತ್ ಕೂತಿದಿ. ಯಾರು ಅಂತಂದ್ರೆ ಆ ಆನೆ ಏನು ಮಾಡಿತ್ತಂತ್ರಿ, ಕಮಲದ ದೇಟನ್ನ ಸಪೋರ್ಟ್ ಆಗಿ ಇಟ್ಕೊಂಡಿತ್ತಂತ್ರಿ. ಎಲ್ಲಿ ಮತ್ತೆ ಮುಳುಗಿ ಹೋಗ್ಬಿಡ್ತಾನೋ, ಮೊಸಳೆ ಎಲ್ಲ ಕರ್ಕೊಂಡು ಹೋಗ್ತದೋ ಅಂತಕೊಂಡು ಹೇಳಿ ಕಮಲದ ದೇಟನ್ನೇ ಸಪೋರ್ಟ್ ಆಗಿ ಹಿಡ್ಕೊಂಡು ನಿಂತಿತ್ತಂತ್ರಿ ಸ್ತೋತ್ರವನ್ನು ಮಾಡ್ಕೋತ. ದೇವರನ್ನಂತ ಇನ್ನೂ ಅದ್ರ ಮೇಲೆ ಇಚ್ಛಾದ, ನಿನಗೆ ಅದು ಬದುಕಿಸ್ತದ ಅಂತಕೊಂಡು ಹೇಳಿ ಅದನ್ನು ಬಿಡು ಅಂದ್ರಷ್ಟೇ ನಾನು ಬದುಕಿಸ್ತೇನೆ ಅಂತಕೊಂಡು ಹೇಳಿ ಪರಮಾತ್ಮ ಸುಮ್ಮನೆ ನಿಂತಂತ ಅವನ ಹತ್ರ ಬಂದ. ಆವಾಗ ಆನೆಗೆ ಗೊತ್ತಾಯ್ತಂತಿಲ್ಲ, ಎಲ್ಲವನ್ನು ಬಿಟ್ಟು ದೇವರೊಬ್ಬನೇ ರಕ್ಷಣೆ ಮಾಡ್ತಾನಂತ ನಾವು ಅನ್ಕೊಂಡು ಮಾತ್ರ ದೇವರ ರಕ್ಷಣೆಯನ್ನ ಮಾಡ್ತಾನೆ ಅಂತ ಈ ರೀತಿಯಾಗಿ ಆ ಕಮಲದ ದೇಟಿನಿಂದ ಹೂವನ್ನೇ ತೆಗೆದುಕೊಂಡು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡದಂತೆ. ಆವಾಗ ಪರಮಾತ್ಮ ಏನ್ ಮಾಡ್ದ, ಚಕ್ರದಿಂದ ನಕ್ಕನ ಸಂಹಾರವನ್ನ ಮಾಡಿದ ಅಂತನ್ನುವಂತಹ ಕಥೆಯನ್ನು ಹೇಳ್ತಾರೆ. ಇದು ಹೇಳಿದ ಮೇಲೆ ಅಲ್ಲಿ ಕೂತವರಿಗೆಲ್ಲ ಪ್ರಶ್ನೆಗೆ ಇದು ಬಂತಂತೆ ಒಂದು, ಏನು ಅಲ್ರಿ, ಕರೆದವ ಗಜೇಂದ್ರ, ಉದ್ಧಾರ ಆದವ ಮೊಸುಳಿ, ಇದು ಯಾಕೆ ಅಂತ. ಯಾಕಂದ್ರೆ ಪರಮಾತ್ಮನ ಆಯುಧ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅಂತಹ ಸಾಕ್ಷಾತ್ ಪರಮಾತ್ಮನ ಆಯುಧವೇ ಆ ಮೊಸಳೆಯನ್ನ, ಯಾಕಂದ್ರೆ ಗಂಧರ್ವ ಉದ್ಧಾರ ಇಲ್ಲ, ಮೊಸಳೆಯನ್ನ ಸಂಹಾರ ಮಾಡಬೇಕು ಅಂತಂದ್ರೆ ಮೊಸಳೆ ಉದ್ಧಾರ ಆಗಿಬಿಡ್ತು, ಗಜೇಂದ್ರ ಇನ್ನೂ ಹಂಗೆ ನಿಂತ. ಯಾಕೆ ಹೀಗಾಯ್ತು, ಮೊದಲಿಗೆ ಗಜೇಂದ್ರನನ್ನು ಉದ್ಧಾರ ಮಾಡಬೇಕಾಗಿತ್ತು, ಆಮೇಲೆ ಮೊಸಳೆಯನ್ನು ಹೋಗ್ಬೇಕಾಗಿತ್ತು. ಪರಮಾತ್ಮ ಬಂದ ತಕ್ಷಣ ಮೊದಲಿಗೆ ನಕ್ಕಳನ್ನ ಸಂಹಾರ ಮಾಡಿದ, ಅವನನ್ನು ಉದ್ಧಾರ ಮಾಡಿಬಿಟ್ಟ, ಯಾಕೆ ಹೀಗೆ ಮಾಡಿದ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಅಲ್ಲಿ ಒಂದು ಸೂಚ್ಯವಾಗಿ ಹೇಳ್ತಾರೆ ನೋಡ್ರಿ, ದೇವರನ್ನಂತ ಗಜೇಂದ್ರ, ಮೊದಲಿಗೆ ನಾನು ಭಕ್ತರನ್ನು ಉದ್ಧಾರ ಮಾಡೋದಲ್ಲ, ನನ್ನ ಭಕ್ತರ ಪಾದವನ್ನ ಯಾರು ಹಿಡಿದಾರೋ ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ತೋರಿಸಿದ್ನು. ನೋಡ್ರಿ, ಮೊಸಳೆ ಏನ್ ಮಾಡ್ತು, ಗಜೇಂದ್ರ ಪರಮಾತ್ಮನ ಭಕ್ತನಾದರೆ ಅವನ ಪಾದವನ್ನ ಹಿಡಿದಿತ್ರಿ ಮೊಸಳೆ. ಯಾವಾಗಲೂ ಇದನ್ನು ನಾವು ತಿಳ್ಕೊಳ್ಬೇಕ್ರಿ. ಏನು ಅಂತಂದ್ರೆ ಒಮ್ಮಿಲೆ ದೇವರನ್ನ ನಾವೇ ಸ್ತೋತ್ರ ಮಾಡ್ತೀವಿ ಅಂತಲ್ಲ, ನಾವು ಗುರುದ್ವಾರಾನೇ ಪರಮಾತ್ಮನ ಹತ್ರ ಹೋಗ್ಬೇಕು. ಯಾಕಂದ್ರೆ ನಮ್ಮನ್ನು ಉದ್ಧಾರ ಮಾಡುವುದು ಗುರುಗಳೇ ಹೊರತು ಬೇರೆ ಯಾರೂ ಅಲ್ರಿ. ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುವಾಗ ನಮಗೆ ಮೋಕ್ಷ ಬೇಕು ಅಂತಂದ್ರೆ ವಾಯುದೇವರ ರೆಕಮೆಂಡೇಶನ್ ಇರಬೇಕು, ಇಲ್ಲ ನಮ್ಗೆ ಮೋಕ್ಷ ಕೊಡೋದಿಲ್ಲ, ದೇವರು ಉದ್ಧಾರ ಮಾಡೋದಿಲ್ಲ. ದೀನಂ ದೂನಂ ಅನಾಥಂ ಏನಂ ಉದ್ಧರ ಐತಿ ವಿಜ್ಞಾಪನ ಕರ್ತೃಣ ಅಂತ ಈ ರೀತಿಯಾಗಿ ಆಚಾರ್ಯರಿಗೆ ವಿಶೇಷಣವನ್ನು ಕೊಡ್ತಾರೆ. ಪರಮಾತ್ಮ ಇವನು ದೀನ, ಒದ್ದಾಡ್ಕೋತಿ ಇಷ್ಟೆಲ್ಲ ಸಂಸಾರ ಮಾಡ್ಕೊಂಡು ಏನೋ ಕರ್ಮವನ್ನೆಲ್ಲ ನಾಶ ಮಾಡಿಕೊಂಡು ನಿನ್ನ ಮೇಲೆ ಭಕ್ತಿ ಮಾಡ್ಕೊಂಡು ಇಲ್ಲಿ ತನಕ ಬಂದಾನೋ, ಇವನನ್ನು ಉದ್ಧಾರ ಮಾಡು ಅಂತಿಕೊಂಡು ಹೇಳಿ ಬ್ರಹ್ಮದೇವರು ಶಿಫಾರಸು ಮಾಡಿದ್ರೆ ಮಾತ್ರ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಯಾಕೆ, ನಿಜವಾದ ಪರಮಾತ್ಮನ ಭಕ್ತ ಅಂದ್ರೆ ಬ್ರಹ್ಮದೇವರು, ಅವರಿಗೆ ನಾವು ಕಾಲು ಹಿಡಿಬೇಕು. ಹಾಗಾಗಿ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ದೇವರಂದ, ನಾನು ಮೊದಲಿಗೆ ಭಕ್ತರನ್ನು ಉದ್ಧಾರ ಮಾಡೋದು ಅಷ್ಟೇ ಅಲ್ಲ, ಭಕ್ತರ ಕಾಲನ್ನು ಯಾರು ಹಿಡಿದಾರೋ ಅವರನ್ನು ಉದ್ಧಾರ ಮಾಡ್ತೇನೆ ಅಂತಂತಾನ್ರಿ. ಸತ್ಯಧ್ಯಾನದ ಕಾಲಕ್ಕೆ ನಮ್ಮ ಆಚಾರ ಒಂದು ಕಥೆ ಹೇಳ್ತಿದ್ವಿ. ಸತ್ಯಧ್ಯಾನದ ಕಾಲಕ್ಕೆ ಪರಮಾತ್ಮನ ಭಕ್ತರು ಅಂತಂದ್ರೆ ಯಾರು, ಪರಮಾತ್ಮನ ಭಕ್ತಿಯನ್ನ ಹೇಳುವಂತಹ ಗ್ರಂಥಗಳನ್ನು ಓದುವ ಜ್ಞಾನಿಗಳಾರಿದ್ದಾರೆ ನೋಡ್ರಿ, ಅವರೆಲ್ಲ ಪರಮಾತ್ಮನ ಭಕ್ತರೇ. ಆ ಜ್ಞಾನಿಗಳು ಅಂತಂದ್ರೆ ಸುಮ್ಮನೆ ಸರಳ ಅಲ್ಲ, ನಾವೆಲ್ಲ ಅಂತಿರ್ತೇವೆ. ಸ್ವಾಮಿಗಳು ಬಂದ್ರೆ ಬರೇ ಪಂಡಿತರೇ ಮುಂದೆ ಕೂತಿರ್ತಾರೆ, ನಮಗೇನು ಸ್ವಾಮಿಗಳ ಹತ್ರ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತಿಕೊಂಡು ಹೇಳಿ. ಸ್ವಾಮಿಗಳು ಪಂಡಿತರಿಗೆ ಗೌರವ ಯಾಕೆ ಅಂತಂದ್ರೆ ಅವರಷ್ಟು ಜ್ಞಾನವನ್ನು ಪಡೆದಿದ್ದಾರೆ, ಪರಮಾತ್ಮನ ವಿಷಯಕ್ಕೆ ಅಷ್ಟು ಜ್ಞಾನ ಇದೆ ಅಂತ ಅರ್ಥ. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಬೇಕ್ರಿ. ನೀವು ಯಾರೋ ಒಬ್ರು ಆಚಾರ ಹತ್ರ ಹೋಗಿ ಪಾಠವನ್ನು ಕಲೀರಿ, ಸ್ವಾಮಿಗಳ ಹತ್ರ ಅದೇ ಆಚಾರ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಏನಂತ ನೋಡಿ, ಇವ್ರು ಇಷ್ಟು ಕಲ್ತಾರ ಸ್ವಾಮಿ, ಏನು ಹೇಳ್ಕೊಟ್ಟೀನಿ, ಉದ್ಧಾರ ಮಾಡಿರಿ. ಯಾವಾಗ ನಾವು ಗುರುಗಳ ದ್ವಾರ ಸ್ವಾಮಿಗಳ ಹತ್ರ ಹೋಗ್ತೀವಿ, ಅವರು ಉದ್ಧಾರ ಮಾಡ್ತಾರೆ. ಡೈರೆಕ್ಟ್ ನಾವು ಸ್ವಾಮಿಗಳ ಹತ್ರ ಹೋಗಿ ಸ್ವಾಮಿ ಮಂತ್ರ ಇಷ್ಟು ಕೊಡ್ರಿ ಅಂತಕೊಂಡು ಹೇಳಿದ್ರೆ ಸ್ವಾಮಿಗಳು ಆಯ್ತಪ್ಪ ಕೊಡ್ತೀವಿ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಇಲ್ಲ ಅನ್ನಂಗಲ್ಲ, ನಮ್ಮನ್ನ ನೆನಪಿಟ್ಕೊಂಡು ಉದ್ಧಾರ ಮಾಡಬೇಕು ಅಂದ್ರೆ ನಾವು ಗುರುಗಳ ದ್ವಾರ ಹೋಗ್ಬೇಕ್ರಿ. ಯಾರಾದ್ರೂ ದೊಡ್ಡವ್ರ ಹತ್ರ ಹೋಗ್ಬೇಕು ಅಂತಂದ್ರೆ ಹಂಗ ಹೋಗ್ಲಿಕ್ಕೆ ಬರೋದಿಲ್ಲ. ಒಮ್ಮೆ ಸತ್ಯಧ್ಯಾನರ ಚಾತುರ್ಮಾಸ್ಯ ಮಾಡಬೇಕು ಅಂತಕೊಂಡು ಹೇಳಿ ಒಂದು ಊರೊಳಗ ನಿರ್ಧಾರ ಮಾಡಿದ್ರು. ನಿರ್ಧಾರ ಮಾಡಿ ಆಯಾ ಊರೊಳಗಿರುವಂತಹ ಶ್ರೀಮಂತರೆಲ್ಲರೂ ಪಂಡಿತರು ಏನ್ ಮಾಡ್ತಾರೆ, ಅವರೆಲ್ಲ ಬರೀ ಸುಮ್ಮನೆ ಊಟ ಮಾಡೋರು ಅಷ್ಟೇ, ರೊಕ್ಕ ಕೊಡೋರು ನಾವು. ಹೀಗಾಗಿ ನಾವೆಲ್ಲ ಹೋಗಿ ಚಾತುರ್ಮಾಸಿ ಕೇಳೋಣ, ಕೊಡ್ತಾರ ಸ್ವಾಮಿಗಳು, ಯಾಕೆ ಕೊಡೋದಿಲ್ಲ ಅಂತಕೊಂಡು ಹೇಳಿ ದೊಡ್ಡ ದೊಡ್ಡ ಏನು ದೇಸಾಯರು ದೇಶಪಾಂಡೆ ದೊಡ್ಡ ದೊಡ್ಡವರೆಲ್ಲ ಆಗಿನ ಶ್ರೀಮಂತರೆಲ್ಲ ಸತ್ಯಧ್ಯಾನರ ಹತ್ರ ಹೋಗಿ ಕೇಳಿದ್ರಂತ. ಇಲ್ಲ ಸ್ವಾಮಿ, ನಮ್ಮ ಊರಾಗ ನೀವು ಚಾತುರ್ಮಾಸಿ ಮಾಡಬೇಕು ಅಂತ. ಸತ್ಯಧ್ಯಾನರು ಒಂದೇ ಮಾತಂದ್ರಂತ, ಏನು ಅಂತಂದ್ರೆ
ನಿಮ್ಮ ಊರೊಳಗೆ ಯಾರು ಒಂದು ಸ್ವಲ್ಪ ಅಕ್ಷರ ಬಂದವ್ರು ಇಲ್ಲನಪ್ಪ ಅಂತ ಕೇಳಿದ್ರಂತೆ. ಯಾಕೆ ಅಂತಂದ್ರೆ ಹೋಗಿ ಪಂಡಿತರ ಜೊತೆ ಬರ್ರಿ, ಪಂಡಿತರ ಮುಂದೆ ಮಾಡ್ಕೊಂಬರ್ರಿ, ಅವಾಗ ನಾನು ನೋಡ್ತೇನೆ ವಿಚಾರ ಮಾಡ್ತೇನೆ ಅಂದ್ರು. ಯಾಕೆ ಅಂತಂದ್ರೆ ಜ್ಞಾನಿಗಳಿಗೆ ಅಷ್ಟು ಮಹತ್ವ ಇದೆ. ಜ್ಞಾನಿಗಳು ಯಾಕೆ ಅವರು ಪರಮಾತ್ಮನ ವಿಷಯಕವಾಗಿ ತಿಳಿದುಕೊಂಡಿರ್ತಾರೆ, ಪರಮಾತ್ಮನ ವಿಷಯಕವಾಗಿ ಭಕ್ತಿಯನ್ನ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಮರ್ಯಾದೆ ಇರ್ತದಪ್ಪ. ಅಂತಹದ್ದು ಗಜೇಂದ್ರ, ನೀನು ಇಷ್ಟು ಭಕ್ತಿಯನ್ನ ನನ್ನ ಮೇಲೆ ಮಾಡಿದಿ ಅಂತಂದ್ರೆ ನಿನ್ನ ಪಾದವನ್ನ ಅವನು ಬಿಡಾನ ಅಂದ್ರೆ ಮೊದಲಿಗೆ ಅವನನ್ನ ಉದ್ಧಾರ ಮಾಡ್ತೇನೆ ಅಂತಕೊಂಡು ಹೇಳಿ ಪರಮಾತ್ಮ ಏನು ಮಾಡ್ದ, ಆ ನಕ್ಕನನ್ನ ಉದ್ಧಾರ ಮಾಡಿ ಆಮೇಲೆ ಗಜೇಂದ್ರನನ್ನು ಉದ್ಧಾರ ಮಾಡುವಂತಹ ಕಥಾನಕವನ್ನ ತಿಳಿಸ್ತಾರೆ. ಅವರಿಬ್ಬರು ಕೂಡ ಹಾ ಹಾ ಹೂ ಹೂ ಅಂತ ಗಂಧರ್ವರಿ ದೇವರ ಋಷಿಗಳಿಗೆ ಅವಮಾನ ಮಾಡಿದ್ರಂತ್ರಿ. ಹೋದ ಜನ್ಮದಲ್ಲಿ ಇಬ್ರು ದೇವರ ಋಷಿಗಳು ಸ್ನಾನಕ್ಕೆ ಬರಬೇಕಾದ್ರೆ ವಿಚಾರ ಮಾಡಿದ್ರಂತ, ನಾನು ಒಂದು ಕೆಲಸ ಮಾಡ್ತೇನೆ, ಆ ಆಚಾರ ಸ್ನಾನಕ್ಕೆ ಬಂದಾಗ ನಾನು ಮುಸುಳಿಯಾಗಿ ಅವ್ರಿಗೆ ಹೆದರಿಸ್ತೇನೆ, ನೀನು ಆನೆಯಾಗಿ ಅವ್ರಿಗೆ ಬೆದರಿಸುವಂತೆ ಇಬ್ರು ಮಜಾ ತಗೋಣ ಅಂತ ವಿಚಾರ ಮಾಡಿದ್ರಂತೆ ಹಾ ಹಾ ಹೂ ಹೂ ಗಂಧರ್ವರು. ಹಾಗಾಗಿ ಆ ಹಾಹಾ ಅನ್ನೋ ಗಂಧರ್ವ ಏನ್ ಮಾಡದ ಅಂತಂದ್ರೆ ಆಚಾರ ಇನ್ನೇನು ಸ್ನಾನಕ್ಕೆ ಬರ್ಬೇಕು ಅನ್ನೋ ಅಷ್ಟೊತ್ತಿಗೆ ಒಳಗ ಮುಸುಳಿಯಾಗಿ ಕುತ್ಕೊಂಡು ಭೂ ಅಂತ ಹೆದರಿಸ್ಬಿಟ್ರು. ಆ ದೇವರ ಋಷಿಗಳಿಗೆ ಬಹಳ ಹೆದರಿಕೆ ಆತಂತ. ಅಯ್ಯೋ ಮೊಸಳೆ ಬಂದದ ಅಂತ ಅನ್ಕೊಂಡು ಓಡ್ ಹೋಗೋಬೇಕಾರ ಆ ಹೂ ಹೂ ಅನ್ನೋ ಗಂಧರ್ವ ಆನೆಯಾಗಿ ಬಂದು ಅವರನ್ನ ಸೊಂಡಿಲಿ ಹಿಂಗ್ ಮ್ಯಾಲ್ ತೂರಿ, ನಾವೇನು ಬಾಲ್ ಆಟ ಆಡ್ತೇವಲ್ಲ ಹಂಗ ಅವ್ರನ್ನ ಆಟ ಆಡಿಸಿದ್ರಂತ. ಹಿಂಗೆ ದೇವರ ಋಷಿಗಳನ್ನ ಮಜಾ ತಗೊಂಡಿದ್ರಂತ್ರಿ ಇವ್ರು ಗಂಧರ್ವರು. ಅದಕ್ಕೆ ದೇವರ ಋಷಿಗಳು ಶಾಪ ಕೊಟ್ಟಿದ್ರಂತ, ನೀವೇನು ನಾಟಕ ಮಾಡ್ಲಿಕ್ಕತ್ತಿರಲ್ಲ ಅದು ಖರೆ ಆಗ್ಲಿ ಅಂತ ಅಂದ್ಬಿಟ್ರಂತ. ಹಾಗಾಗಿ ಆ ಮೊಸಳೆಯಾಗಿ ಒಬ್ಬ ಗಂಧರ್ವ ಹುಟ್ಟಿದ, ಆನೆಯಾಗಿ ಒಬ್ಬ ಗಂಧರ್ವ ಹುಟ್ಟಿದ. ಆದ್ರೆ ಆನೆಯಾಗಿ ಹುಟ್ಟಿದ್ರು ಕೂಡ ಅವನಿಗೆ ಸ್ವಲ್ಪ ಮೊಸಳೆಕ್ಕಿಂತ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಲಿವಿಂಗ್ ಬಂದಿತ್ರಿ. ಯಾಕೆ ಅಂತಂದ್ರೆ ಅಲ್ಲಿಯೂ ಆಚಾರ ಹೇಳ್ತಾರೆ ಏನು ಅಂತಂದ್ರೆ ದೇವರ ಋಷಿಗಳನ್ನ ಹಿಂಗ ಅವ ಏನ್ ಜೋಕಾಲಿ ಆಡಿಸ್ದಂಗೆ ಆಡಿಸಿದ್ದಲ್ಲ ಅವಾಗ ಸ್ವಲ್ಪ ಅವ್ನು ಖುಷಿ ಆಗಿತ್ತಂತ್ರಿ. ಆ ಖುಷಿ ಸಲುವಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಸ್ವಲ್ಪ ನಿನಗೆ ಯೋಗ್ಯವಾದಂತಹ ಜೀವ ಸಿಗಲಿ ಅಂತಕೊಂಡು ಹೇಳಿ ಈ ರೀತಿಯಾಗಿ ಅನುಗ್ರಹವನ್ನು ಮಾಡಿದ್ರು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಇದಾದ ಮೇಲೆ ಮುಂದೆ ಅನೇಕ ಮನ್ವಂತರಗಳ ಕಥೆಗಳನ್ನ ಹೇಳ್ತಾ ಬರ್ತಾರೆ. ಮುಂದೆ ಹೀಗೆ ಹೇಳ್ತಾ ಒಂದು ದಿವಸ ಯಾಕೆ ಸಮುದ್ರ ಮಥನ ಆಯಿತು ಅಂತನ್ನುವಂತಹ ಕಥೆಯನ್ನ ಹೇಳಿಕೆ ಪ್ರಾರಂಭವನ್ನು ಮಾಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಸೂಚ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ ಸಮುದ್ರ ಮಥನ ಆಗಲಿಕ್ಕೆ ಕಾರಣ ಹರಿವಾಯು ಗುರುಗಳಿಗೆ ತಾತ್ಸಾರ ಮಾಡಿದ್ದು ಅಂತ ಅಂದ್ಬಿಟ್ಟು. ಏನು ನೋಡ್ರಿ, ಒಂದು ದಿವಸ ಇಂದ್ರದೇವರು ಐರಾವತದ ಮೇಲೆ ಕುತ್ಕೊಂಡು ಹೊಂಟಿದ್ರಂತೆ. ಎದುರಿಗೆ ದುರ್ವಾಸರು ಬಂದ್ರಂತೆ. ದುರ್ವಾಸರು ಬಂದಾಗ ಆ ವಿದ್ಯಾಧರ ಸ್ತ್ರೀಯರು ಒಂದು ಪಾರಿಜಾತ ಮಾಲೆಯನ್ನು ಹಿಡ್ಕೊಂಡು ಹೊಂಟಿದ್ರಂತೆ. ಅದು ಎಲ್ಲಿದು ಯದ್ಯಪಿ ಅಂತಂದ್ರೆ ಅದು ಹರಿ ನಿರ್ಮಾಲ್ಯ, ದೇವರಿಗೆ ಸಮರ್ಪಿಸಿದಂತಹ ನಿರ್ಮಾಲ್ಯವನ್ನ ಅವ್ರು ಹಿಡ್ಕೊಂಡು ಹೊರಟಿದ್ರು. ದುರ್ವಾಸರು ಬಂದ್ರು, ದುರ್ವಾಸರಿಗೆ ಸಮರ್ಪಣೆಯನ್ನು ಮಾಡಿದ್ರು. ದುರ್ವಾಸರು ಹರಿ ನಿರ್ಮಾಲ್ಯ ಅಂತ ಅನ್ಕೊಂಡು ಅದನ್ನ ಇಟ್ಕೊಂಡು ಹೊಂಟಿದ್ರಂತೆ. ಹೋಗುವಾಗ ಎದುರಿಗೆ ಇಂದ್ರದೇವರು ಕಂಡ್ರಂತೆ. ಇಂದ್ರದೇವರು ಕಂಡಾಗ ದುರ್ವಾಸರು ಏನು ಮಾಡಿದ್ರು ಅಂದ್ರೆ ಇಂದ್ರದೇವರು ಎದುರಿಗೆ ಕಂಡಾರ, ಹಾಗಾಗಿ ಅವ್ರಿಗೆ ಏನಾದರೂ ಉಪಾಯನವನ್ನು ಕೊಡಬೇಕು ಅಂತ, ಪ್ರಸಾದವನ್ನು ಕೊಡ್ಬೇಕಲ್ಲ, ಸ್ವಾಮಿಗಳು ಬಂದ ಮಂತ್ರಾಂಜಲಿ ಕೊಟ್ಟಂಗ ಏನಾದರೂ ಕೊಡೋಣ ಅನುಗ್ರಹ ಪೂರ್ವಕವಾಗಿ ಅಂತ ದುರ್ವಾಸರು ಆ ಪಾರಿಜಾತ ಮಾಲೆಯನ್ನ ಹರಿ ನಿರ್ಮಾಲ್ಯವನ್ನ ಇಂದ್ರದೇವರಿಗೆ ಕೊಟ್ರಂತೆ. ಇಂದ್ರದೇವರಿಗೆ ಅದು ದೇವರ ನಿರ್ಮಾಲ್ಯ ಅಂತ ಗೊತ್ತಿಲ್ಲ. ಅವೇನು ಮಾಡ್ದ, ಹೌದಾ ಕಟ್ಟ ನಾವೆಲ್ಲ ನಾವು ಮಾಲಿ ಹಾಕಿದ್ರೆ ಸೈಡಿಗೆ ತೆಗೆದಿಟ್ಬಿಡ್ತಾವ ನೋಡ್ರಿ ಚೇರ್ ಮೇಲೆ. ಹಂಗ ಇಂದ್ರದೇವರು ಏನ್ ಮಾಡಿದ್ರು ಅಂತಂದ್ರೆ ದುರ್ವಾಸರು ಕೊಟ್ಟಂತಹ ಪಾರಿಜಾತ ಮಾಲೆಯನ್ನು ತಗೊಂಡು ಆನೆ ಮೇಲೆ ಇಟ್ಬಿಟ್ರಂತೆ. ಸ್ವೀಕಾರ ಮಾಡಲೇ ಇಲ್ಲ. ನೋಡ್ರಿ, ದೇವರ ನಿರ್ಮಾಲ್ಯ ಅದನ್ನು ಸ್ವೀಕಾರ ಮಾಡಲಿಲ್ಲ, ದೇವರಿಗೆ ಅವಮಾನ ಮಾಡಿದ್ರು. ಜೊತೆಗೆ ಅದನ್ನೆಲ್ಲಿಟ್ರು, ಆನೆ ಮೇಲೆ ಇಟ್ರು. ಆನೆ ಏನ್ ಮಾಡ್ತದೆ, ಆನೆ ಚಟ ಏನು ಅಂತ ಸೊಂಡಿ ತನ್ನ ಮೇಲೆ ಏನದ ಅದನ್ನೆಲ್ಲ ತಗೊಂಡು ತಲೆಗೆ ಹಾಕ್ಬಿಡೋದು, ತಳಗೆ ಹಾಕ್ಬಿಡೋದು. ಹಾಗಾಗಿ ಆ ಸೊಂಡಿ ಏರಿಸಿಕೊಂಡು ತನ್ನ ತಲೆ ಮೇಲೆ ಏನಿತ್ತು ಅದನ್ನು ತಳಗೆ ಹಾಕ್ಬಿಡ್ತಂತೆ. ಮತ್ತೊಂದು ಅವಮಾನ ಹರಿದೆ ಪರಮಾತ್ಮನಿಗೆ. ಜೊತೆಗೆ ಏನಾಯ್ತು ಅಂತಂದ್ರೆ ನೋಡ್ರಿ, ಯಾವಾಗಲೂ ದೊಡ್ಡವ್ರು ಕೊಟ್ರ ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಇಂದ್ರದೇವರಿಗೆ ಕೊಟ್ಟವರು ಯಾರು? ದುರ್ವಾಸ ಮಹರ್ಷಿಗಳು. ದುರ್ವಾಸರು ಅಂದ್ರೆ ಯಾರು? ರುದ್ರದೇವರು. ರುದ್ರದೇವರು ಇಂದ್ರದೇವರಿಗೆ ನಿಯತ ಗುರುಗಳು. ಅಂತವರು ಕೊಟ್ಟಾಗ ಅದನ್ನ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಯಾರು? ಇಂದ್ರದೇವರು. ಆದರೆ ಅದನ್ನು ಸ್ವೀಕಾರ ಮಾಡಲಿಲ್ಲ. ಹಾಗಾಗಿ ಗುರುಗಳಿಗೆ ಅವಮಾನ ಆಯಿತು, ಪರಮಾತ್ಮ ಹರಿಗೆ ಅವಮಾನ ಆಯಿತು. ಜೊತೆಗೆ ಇಂದ್ರದೇವರು ಆ ಕ್ಷಣದಲ್ಲಿ ವಾಯುದೇವರಿಗೂ ಅವಮಾನವನ್ನು ಮಾಡಿದರು. ಯಾಕೆ ಅಂತಂದ್ರೆ ಪಾರಿಜಾತ ಪುಷ್ಪದಲ್ಲಿ ವಾಯುದೇವರ ವಿಶೇಷವಾದ ಸನ್ನಿಧಾನ ಇರುತ್ತದೆ. ಯಾಕೆಂತಂದ್ರೆ ಪಾರಿಜಾತ ಪುಷ್ಪಕ್ಕೆ ವಾಯುದೇವರು ಅಭಿಮಾನಿ ದೇವತೆ. ನೋಡ್ರಿ, ಹರಿ, ವಾಯು, ಗುರು ಮೂರೂರಿಗೂ ಅವರ ಅವಮಾನವನ್ನು ಮಾಡಿದರು. ಯಾರು? ಇಂದ್ರದೇವರು. ಗುರುವಾದ ದುರ್ವಾಸರು ತಂದು ಕೊಟ್ಟಿದ್ರು, ಅದನ್ನು ಸ್ವೀಕಾರ ಮಾಡಲಿಲ್ಲ, ಅವಮಾನ ಮಾಡಿದ್ರು. ಪರಮಾತ್ಮ ನಿರ್ಮಾಲ್ಯ ಸ್ವೀಕಾರ ಮಾಡಲಿಲ್ಲ, ಅವಮಾನ ಮಾಡಿದ್ರು.
ಜೊತೆಗೆ ಪಾರಿಜಾತದಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಅದನ್ನು ಸ್ವೀಕಾರ ಮಾಡಲಿಲ್ಲ, ಹಾಗಾಗಿ ಅವರಿಗೆ ಅವಮಾನ ಮಾಡಿದ್ರು. ಒಂದು ತಿಳ್ಕೊಳ್ರಿ, ಹರಿವಾಯು ಗುರುಗಳಿಗೆ ಅವಮಾನ ಮಾಡಿದರೆ, ತಾತ್ಸಾರ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ ಸಂಪತ್ತು ನಷ್ಟವಾಗತ್ತೆ. ದುರ್ವಾಸರು ಶಾಪವನ್ನು ಕೊಟ್ಬಿಟ್ರಂತೆ. ಏನು ಅಂತಂದ್ರೆ ನಿಮ್ಮ ಸಂಪತ್ತೆಲ್ಲ ನಷ್ಟವಾಗಲಿ ಅಂತ ಶಾಪವನ್ನು ಕೊಟ್ಟಾಗ ಎಲ್ಲ ಬಲಿಚಕ್ರವರ್ತಿ ಆದಂತಹ ಮುಂತಾದ ಎಲ್ಲ ದೈತ್ಯರು ಬಂದು ಆ ಇಂದ್ರನ ಸ್ವರ್ಗವನ್ನೆಲ್ಲ ಆಕ್ರಮಣವನ್ನು ಮಾಡಿ ಅವರ ಸಂಪತ್ತನ್ನೆಲ್ಲ ನಾಶ ಮಾಡಿದಾಗ ಆ ಇಂದ್ರದೇವರ ಎಲ್ಲರೂ ಕೂಡ ಹೋಗ್ತಾರಂತೆ. ಹೋಗಿ ಪರಮಾತ್ಮನಿಗೆ ಕೇಳ್ತಾರಂತೆ, ಸ್ವಾಮಿ ಎಲ್ಲ ದೈತ್ಯರು ಎಲ್ಲರೂ ಕೂಡ ಆಕ್ರಮಣವನ್ನು ಮಾಡಿದ್ದಾರೆ, ಏನು ಮಾಡಬೇಕು, ಅವ್ರ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಹಾಗಾಗಿ ಏನು ಮಾಡಬೇಕು ಅಂತ ಕೇಳ್ಕೊಂಡಾಗ ಪರಮಾತ್ಮ ಒಂದೇ ಮಾತನ್ನು ಹೇಳಿದಂತೆ. ಏನು ಅಂತಂದ್ರೆ, ಏನಿಲ್ಲ, ನನ್ನ ಕ್ಷೀರ ಸಮುದ್ರವನ್ನು ಕಡೀರಿ. ಕ್ಷೀರ ಸಮುದ್ರವನ್ನು ಕಡಿದಾಗ ಅಮೃತ ಸಿಗತ್ತೆ, ಆ ಅಮೃತಪಾನವನ್ನು ಮಾಡ್ರಿ, ಅವಾಗ ನೀವು ಅವಧ್ಯರಾಗುತ್ತೀರಿ. ಜೊತೆಗೆ ನಾನು ನಿಮಗೆ ಒಂದು ಮಾಲೆಯನ್ನು ಕೊಡ್ತೇನೆ, ವಿಜಯ ಮಾಲೆಯನ್ನು, ಅದನ್ನು ಧರಿಸ್ರಿ, ನಿಮಗೆ ಜಯ ಸಿಗತ್ತೆ ಅಂತ ಈ ರೀತಿಯಾಗಿ ಪರಮಾತ್ಮ ಅವರಿಗೆ ಅಭಯವನ್ನು ಕೊಟ್ಟಂತೆ. ಆವಾಗ ಎಲ್ಲರೂ ಕೂಡ ಎದರಿಂದ ಕಡಿಬೇಕು ಅಂತ ಶುರು ಮಾಡಿದ್ರಂತೆ. ಒಂದೊಂದೇ ಶುರುವಾಯ್ತು. ಯಾವುದರಿಂದ ಕಡಿಬೇಕು? ಕ್ಷೀರ ಸಮುದ್ರವನ್ನ, ಯಾವುದೋ ಒಂದು ಬೆಟ್ಟ ಗುಡ್ಡ ಇಂಥದ್ರಿಂದ ಕಡಿಲಿಕ್ಕೆ ಹೋದ್ರೆ ಹಾಲು ಒಡೆದು ಹೋಗ್ಬಿಡ್ತದೆ. ಹಾಗಾಗಿ ಏನು ಮಾಡಬೇಕು ಅಂದ್ರೆ ಪರಮಾತ್ಮ ಅನ್ನಂತೆ ಮಂದ್ರ ಪರ್ವತ, ಸುವರ್ಣಮಯವಾದಂತಹ ಪರ್ವತ, ಆ ಪರ್ವತವನ್ನು ತೆಗೆದುಕೊಂಡು ನೀವು ಕಡೀರಿ ಅಂತ ಪರಮಾತ್ಮನ ಸೂಚನೆ ಮಾಡದ. ನೋಡ್ರಿ, ಪರಮಾತ್ಮ ಸೂಚನೆಯನ್ನ ಮಾಡಿದ ಒಂದು, ಜೊತೆಗೆ ಪರಮಾತ್ಮ ಆ ಮಂದರ ಪರ್ವತದ ಒಳಗೆ ನಿಂತ. ಯಾಕಂತಂದ್ರೆ ಅವನ್ನೆಲ್ಲ ಪದಾರ್ಥಗಳನ್ನು ಹುಟ್ಟಿಸ್ಬೇಕಲ್ರಿ, ಹಾಗಾಗಿ ಮಂದರ ಪರ್ವತದಲ್ಲಿ ಪರಮಾತ್ಮ ನಿಂತ. ಜೊತೆಗೆ ಕಡಿಲಿಕ್ಕೆ ಏನಾದ್ರೂ ಬೇಕಲ್ಲ ಅಂತಂದಾಗ ಆವಾಗ ವಾಸುಕಿಯನ್ನು ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರಂತೆ. ವಾಸುಕಿ ಆಗಲಿ ಅಂತಂದ. ಕಡಿಲಿಕ್ಕೆ ಮೊದಲಿಗೆ ದೇವತೆಗಳೆಲ್ಲ ಹಿಡ್ಕೊಂಡ್ರಂತ್ರಿ, ದಾನವರೆಲ್ಲ ಬಾಲ ಹಿಡ್ಕೊಂಡ್ರಂತ್ರಿ. ದೇವರಂದ ಏನ್ ಮಾಡಿದ್ದೀರಿ ನೀವು ಅಂತ. ಅಲ್ಲ, ನಾವು ಕಡಿಲಿಕ್ಕೆ ಶುರು ಮಾಡ್ಬೇಕಲ್ಲ, ಅದಕ್ಕೆ ಮೊದಲಿಗೆ ನಾವು ಹಿಡ್ಕೋತೀವಿ ಅನ್ನೋದು. ಹುಚ್ಚಿದ್ರಿ ನೀವು, ಗೊತ್ತಾಗಲ್ಲ ನಿಮಗ, ಬಾಲ ಹಿಡ್ಕೋರಿ ಅಂತಂದಂತೀವಿ. ಅಸೈ, ನಾವು ದೇವತೆಗಳು, ನಾವು ಬಾಲ ಹಿಡ್ಕೊಂಬದ, ನಮ್ಗೆ ಇನ್ಸಲ್ಟ್ ಆಗ್ತದ, ನಾವು ಹಿಡಿನೇ ಹಿಡ್ಕೋತೇವೆ ಅನ್ನೋದು. ನಾ ಹೇಳ್ತೀನಿ, ನೀವು ಕೇಳ್ರಿ, ಮೊದಲಿಗೆ ಹಿಡ್ಕೊಳಿಕ್ಕೆ ಅವ್ರು ಬಿಡ್ರಿ, ದೈತ್ಯರಿಗೆಲ್ಲ ಹಿಡಿಲಿಕ್ಕೆ ಬಿಡ್ರಿ, ನೀವು ಬಾಲ ಹಿಡಿರಿ ಅಂತ. ಆಯ್ತು ಅಂತ ಅದನ್ನು ಮಾಡಿದ್ರು. ಪರ್ವತವನ್ನು ಇಟ್ಟರು, ಮುಳುಗಲಿಕ್ಕೆ ಪ್ರಾರಂಭವಾಯಿತು. ಆವಾಗ ಪರಮಾತ್ಮನಿಗೆ ಮತ್ತು ಹೋಗಿ ಶರಣಾಗತರಾದರು. ಆಯ್ತು ಅಂತಕೊಂಡು ಹೇಳಿ ಪರಮಾತ್ಮ ಕೂರ್ಮ ರೂಪವನ್ನು ಧಾರಣ ಮಾಡಿ ಮತ್ತೆ ಆ ಬೆಟ್ಟವನ್ನ ಮೇಲೆ ನಿಂತು ಅದನ್ನ ಹೊತ್ತ. ನೋಡ್ರಿ, ಆಜ್ಞೆಯನ್ನ ಮಾಡಿದ್ದು ಪರಮಾತ್ಮ, ಮಂದರ ಪರ್ವತದಲ್ಲಿ ಇದ್ದು ಪರಮಾತ್ಮ, ಕೂರ್ಮ ರೂಪಿಯಾಗಿ ಅದನ್ನು ಹೊತ್ತಿದ್ದು ಪರಮಾತ್ಮ, ಜೊತೆಗೆ ಇವರಿಗೆಲ್ಲ ಸೂಚನೆಯನ್ನ ಮಾಡಿ ಅವರ ಒಳಗೆ ನಿಂತು ಕಡಿಯುವ ಪರಮಾತ್ಮ. ಕಡಿಲಿಕ್ಕೆ ಪ್ರಾರಂಭವನ್ನ ಮಾಡಿದರೆ ಪುಟಿಲಿಕತ್ತಂತ್ರಿ ಮಂದರ ಪರ್ವತ. ಏನ್ ಮಾಡ್ಬೇಕ್ರಿ? ಆವಾಗ ಪರಮಾತ್ಮ ಅಜಿತ ರೂಪಿಯಾಗಿ ನಿಂತು ಮೇಲೆ ಹಿಡಿತಾನಂತ್ರಿ ಪರ್ವತ, ಯಾವುದು ಮಂದರ ಪರ್ವತವನ್ನು. ತೆಳಗೆ ನಿಂತು ಅದಕ್ಕೆ ಆಶ್ರಯನಾದವನು ಪರಮಾತ್ಮ, ಮೇಲೆ ನಿಂತು ಅದು ಪುಟಿಯದಂಗೆ ನೋಡಿದಂತವನು ಪರಮಾತ್ಮ. ಹೀಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದು ಪರಮಾತ್ಮನೇ. ನಾವು ಸುಮ್ಮನೆ ಸಮುದ್ರ ಮಂಥನ ಅಂತಂದ್ರೆ ಯಾರು ಅಂದ್ರೆ ದೈತ್ಯರು ದಾನವರು ಕಳೆದಿದ್ದು ಅಂತಂತೇವಿ. ಅದರೊಳಗೆ ನಿಂತು ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದು ಪರಮಾತ್ಮ. ಹೀಗೆ ಎಲ್ಲ ಮಾಡಿದ ಮೇಲೆ ಮೊದಲು ಬಂದಿದ್ದು ವಿಷಾರಿ. ವಿಷ ಬಂದ ತಕ್ಷಣ ಅದೊಂದು ಒಪ್ಪಂದ ಆಗಿತ್ತಂತ್ರಿ. ಏನು ಅಂತಂದ್ರೆ ಇದ್ರಾಗ ಏನೇನು ಬರ್ತಾವ ಅದ್ರಾಗ 50% ನಿಮಗ 50% ನಮಗ ಅಂತಕೊಂಡು ಹೇಳಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ರು. ಮೊದಲಿಗೆ ವಿಷ ಬಂತು. 50% ಫಸ್ಟ್ ಯಾರು ತಗೊಂಬುದು? ಯಾರಿಲ್ಲ. ಇವ್ರನ್ನ ನೋಡ್ಲಿಕ್ಕೆ ಒಬ್ರು ತಗೊಳ್ಳಿಕ್ಕೆ ತಯಾರಿಲ್ಲ. ಆವಾಗ ಎಲ್ಲರೂ ಕೂಡ ರುದ್ರದೇವರನ್ನ ಮೊರೆ ಹೊಕ್ಕರು ಅಂತ ಭಾಗವತದಲ್ಲಿ ಬರುತ್ತೆ. ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಇಲ್ಲ, ರುದ್ರದೇವರಿಗೂ ಅಲ್ಲೊಂದು ಪ್ರಸಿದ್ಧಿಯನ್ನ ಕೊಡಬೇಕು ಅಂತ ನಮ್ಮ ಕಾರಣಕ್ಕಾಗಿ ಅಲ್ಲಿ ಆ ವ್ಯವಸ್ಥೆಯನ್ನ ಮಾಡಿತ್ತು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಯಾಕಂದ್ರೆ ಮೂಲ ಆ ವಿಷವನ್ನೆಲ್ಲವನ್ನೂ ಕೂಡ ವಾಯುದೇವರು ಭಕ್ಷಣವನ್ನ ಮಾಡಿ ಅಗದಿ ಸ್ವಲ್ಪ ತಿಕ್ಕಿ ಏನೂ ಡೈಲ್ಯೂಟ್ ಆದಂತಹ ವಿಷವನ್ನ ರುದ್ರದೇವರಿಗೆ ಕೊಟ್ಟಾಗ ಆ ರುದ್ರದೇವರು ಕೂಡ ಅದನ್ನ ಪಾರ್ವತಿಯ ಅನುಮೋದನೆಯ ಮೇರೆಗೆ ತಗೋತಾರ್ರಿ. ಸುಮ್ಮನೆ ತಾವು ತಗೊಂಬಲ್ಲ. ಭಾಗವತದಲ್ಲಿ ಬರತ್ತೆ, ಪಾರ್ವತಿಯನ್ನ ಕೇಳಿ ಅವರು ಹೂ ಅಂದ ಮೇಲೆ ತೆಗೆದುಕೊಳ್ತಾರೆ. ತೆಗೆದುಕೊಂಡು ನೀಲಕಂಠ ಅಂತ ರುದ್ರದೇವರು ಪ್ರಸಿದ್ಧರಾದರು ಅಂತ ನಮ್ಮಂತಹ ಕಥೆ ಬರುತ್ತೆ. ಮುಂದೆ ಒಂದೊಂದೇ ಪದಾರ್ಥಗಳು ಬಂದ್ವಂತ್ರಿ. ಮೊದಲಿಗೆ ಉಚ್ಛೈಶ್ರವಸ್ ಅನ್ನುವಂತಹ ಅಶ್ವ ಬಂತು. ಇಂದ್ರದೇವರು ತಗೊಳ್ಬೇಕು ಅಂತ ಹೊರಟ್ರಂತ. ಆವಾಗ ಪರಮಾತ್ಮಂತ ಸ್ವಲ್ಪ ಪುರುಸತ್ ಮಾಡ್ರಿ, ಸುಮ್ಮನಿದ್ ಬಿಡು ಅಂತಂದ್ರಂತ. ಯಾಕೆ? ಸ್ವಲ್ಪ ಪುರುಸತ್ ಮಾಡು. ಯಾಕಂತಂದ್ರೆ ಆ ಉಚ್ಛೈಶ್ರವಸ್ಸನ್ನು ಬಲಿಚಕ್ರವರ್ತಿಗೆ ಕೊಟ್ಟರು. ಅದಾದ ಮೇಲೆ ಐರಾವತ ಬಂತು. ಆ ಐರಾವತವನ್ನ ಇಂದ್ರದೇವರು ತಗೊಂಡ್ರು. ಪಾರಿಜಾತ ವೃಕ್ಷ ಬಂತು. ಹೀಗೆ ಕಾಮಧೇನು ಬಂತು, ಅದನ್ನ ವಸಿಷ್ಠರು ತಗೊಂಡು ಹೋದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ಪದಾರ್ಥಗಳನ್ನು ತಗೊಂಡು ಹೊಂಟ್ರು. ಅವರೆಲ್ಲ ದಾನವರಂದ್ರು, ಅಲ್ಲ ನಮಗೇನು ಬಂತು, ಎಲ್ಲ ನೀವು ತಗೊಳಕ್ ಹೊಂಟ್ರಲ್ಲ ಅಂತಂದ್ರಂತ. ಇನ್ನು ಮುಂದೆ ಏನು ಬರ್ತದ ನೀವ ತಗೋರಿ ಅಂದ್ರೆ. ಯಾವುದು ಬಂತಂದ್ರೆ ಸುರ ಮದ್ಯ ಬಂತಂತ್ರಿ. ಕಡ್ದಾಗ ಅದನ್ನೆಲ್ಲವನ್ನ ಅವರು ತಗೊಂಡು ಸ್ವಚ್ಛಂದವಾಗಿ
ಆ ಸುರಾಪಾನವನ್ನು ಮಾಡಿದರಂತೆ. ಅದಾದ ಮೇಲೆ ಅಮೃತ ಬಂತು. ಅಮೃತವನ್ನ ಧನ್ವಂತರಿ ಪರಮಾತ್ಮ ಅದನ್ನು ತೆಗೆದುಕೊಂಡು ಒಂದು ಕೈಯಲ್ಲಿ ಕಲಶದಲ್ಲಿ ಅಮೃತ, ಒಂದು ಕೈಯಲ್ಲಿ ಆ ಬಡಿಸ್ಲಿಕ್ಕೆ ಸೌಟು, ಎರಡನ್ನ ತೆಗೆದುಕೊಂಡು ಧನ್ವಂತರಿ ಪರಮಾತ್ಮ ಬಂದಂತ್ರಿ. ಬಂದ ತಕ್ಷಣ ನೋಡ್ರಿ, ದೇವತೆಗಳಿಗೆ ಪರಮಾತ್ಮನ ಮೇಲೆ ಇರುವ ಭಕ್ತಿ ಹೋಗ್ಬಿಡ್ತೀವಿ. ಅಮೃತ ಸಿಕ್ತು ಅಂತ ಇಟ್ಕೊಂಡು ಎಲ್ಲರೂ ಬೆನ್ನ ತಗೊಂಡು ಬಿಟ್ರಂತ. ಸಾಕ್ಷಾತ್ ಪರಮಾತ್ಮ ಬಂದಾನ, ಅವನ ಮೇಲೆ ವಿಶ್ವಾಸ ಇಲ್ಲ, ಅವನು ನಮ್ಗೆ ಕೊಡ್ತಾನ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ತಾವೇ ತಗೊಳ್ಬೇಕು ಅಂತ ಅದನ್ನು ಕಸ್ಕೊಳ್ಳಿಕ್ ಕೊಂಡ್ರು. ದಾನವರು ತಾವು ಕಸ್ಕೊಳ್ಳಿಕ್ ಕೊಟ್ರು, ದೇವತೆಗಳು ತಾವು ಕಸ್ಕೊಳ್ಳಿಕ್ ಕೊಟ್ರು. ಹೀಗೆ ಆದಾಗ ಧನ್ವಂತರಿ ಸುಮ್ಮನೆ ಕೂತ್ಬಿಟ್ಟಂತೆ. ಯಾಕಂತಂದ್ರೆ ನನ್ನ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ಅಂತಂದ್ರೆ ನಾನೇನು ಮಾಡಲಿ ಅಂತ ಕೂತಂತೆ. ಒಂದು ಸತಿ ಹಿಂಗಾಗಿತ್ತಂತೆ. ಕೃಷ್ಣ ರುಕ್ಮಿಣಿಯರು ಉಯ್ಯಾಲೆ ಮೇಲೆ ಕುತ್ಕೊಂಡಿದ್ರಂತೆ. ಕುತ್ಕೊಂಡಾಗ ಸುಮ್ಮನೆ ಏನೋ ಆಟ ಆಡ್ಕೋತ ಕೃಷ್ಣ ರುಕ್ಮಿಣಿಯರು ಕುತ್ಕೊಂಡಾಗ ಅಲ್ಲಿ ಹೊರಗ ಏನೋ ಒಂದು ಗದ್ದಲ ಆಯ್ತು ಅಂತಕೊಂಡು ಹೇಳಿ ಪರಮಾತ್ಮ ರುಕ್ಮಿಣಿ ಜೊತೆಗೆ ಆಟ ಆಡ್ಕೋತ ದಟ್ಟ ಎದ್ದು ಹೊರ ಹೊಂಟ್ಬಿಟ್ನಂತ. ರುಕ್ಮಿಣಿಗೆ ಯಾಕೆ ಅಂತ ಗೊತ್ತಾಗಲಿಲ್ಲ, ಸೀದಾ ಪರಮಾತ್ಮ ಹೊರ ಹೊಂಟ್ಬಿಟ್ಟ ಮನಿ ಹೊರಗ. ಮನಿ ಬಾಗಿಲ ತನಕ ಹೋದ್ನಂತ, ಹೊಳ್ಳಿ ಬಂದ್ಬಿಟ್ನಂತ. ರುಕ್ಮಿಣಿ ದೇವಿ ಕೇಳಿದ್ರಂತ, ಅಲ್ಲ ಚಂದ ನನ್ನ ಜೊತೆ ಆಟ ಆಡ್ಕೋತ ಕೂತಿದ್ದಿ, ಹೊರ ತನಕ ಓಡ್ಕೋತ ಹೋದ್ಯಾಕ, ಮತ್ತೆ ತಿರುಗಿ ಏನೂ ಸಂಬಂಧ ಇಲ್ಲದ್ರ ಜೊತೆ ಬಂದು ಕೂತ್ಯಾಕ ಅಂತ ಕೇಳಿದ್ರು. ದೇವರನ್ನಂತಿಲ್ಲ, ಅಲ್ಲೊಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡ್ಲಿಕ್ಕತ್ತಿದ್ರು, ಅದನ್ನು ತಡಿಬೇಕು ಅಂತ ಓಡ್ ಹೊಂಟೆ. ಆದ್ರೆ ಅವ ನಾ ಏನ್ ತಡಿತೇನೋ ಇಲ್ಲೋ, ನಾ ರಕ್ಷಣೆ ಮಾಡ್ತೇನೋ ಇಲ್ಲೋ ಅನ್ನೋ ಹಂಗ ಅವೇನ್ ಮಾಡ್ದ ಅಂತಂದ್ರೆ, ಯಾಕೋ ನಮ್ಮನ್ನು ಕಾಡ್ತಿಲ್ಲ ಅಂತ್ಕೊಂಡು ತಾನೇ ತಿರುಗಿ ಕಲ್ಲು ಹಿಡ್ಕೊಂಡು ನಿಂತು ಬಿಟ್ಟ. ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಾ ಯಾಕೆ ಹೋಗ್ಲಿ ಅಂತ್ಕೊಂಡು ತಿರುಗಿ ಬಂದು ಕೂತ್ ಬಿಟ್ಟೆ ಅನ್ನೋದು. ಯಾವಾಗಲೂ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರ ರಕ್ಷಣೆ ಮಾಡ್ತಾ ಅನ್ನೋ ವಿಶ್ವಾಸ ಇತ್ತು ಅಂದ್ರೆ ನಾವು ಅದಕ್ಕೇನು ಪ್ರತಿರೋಧವನ್ನು ಮಾಡುವ ಅವಕಾಶ ಇರೋದಿಲ್ಲ. ಹಾಗಾಗಿ ದೇವರು ಇಲ್ಲಿ ಧನ್ವಂತರಿ ತಾನು ಸ್ವತಃ ಅಮೃತವನ್ನು ತೆಗೆದುಕೊಂಡು ಬಂದಾನ, ಕೊಡ್ತೇನೆ ಅಂದ್ಕೊಂಡು ಸಿದ್ಧವಾಗಿದ್ದಾಗ ಅವನ ಮೇಲೆ ವಿಶ್ವಾಸ ಬರಲಿಲ್ಲ. ದಾನವರು ಎಲ್ಲಿ ತಗೊಂಡ್ಬಿಡ್ತಾರೋ ಅಂತಕೊಂಡು ಹೇಳಿ ದೇವತೆಗಳೆಲ್ಲ ಅದನ್ನ ತಗೊಳ್ಳಿಕ್ಕೆ ಹೊರಟ್ಬಿಟ್ರಂತೆ. ಆವಾಗ ಧನ್ವಂತರಿ ಏನೂ ಮಾಡದೇ ಸುಮ್ಮನಿದ್ದಾಗ ಮತ್ತೆ ಹೋಗಿ ದೇವರನ್ನ ಸ್ತೋತ್ರವನ್ನು ಮಾಡಿದ, ಸ್ವಾಮಿ ಅಮೃತ ಎಲ್ಲರೂ ದಾನವರು ಕಸ್ಕೊಂಡ್ಬಿಟ್ಟಾರ, ಏನು ಮಾಡಬೇಕು ಅಂತ ಕೇಳ್ಕೊಂಡಾಗ ಪರಮಾತ್ಮ ಮೋಹಿನಿ ಅವತಾರವನ್ನ ತಾಳಿ ಎಲ್ಲರಿಗೂ ಕೂಡ ಆ ವ್ಯವಸ್ಥೆಯನ್ನ ಮಾಡ್ತಾನಂತೆ. ಎಂತಹ ಮೋಹಿನಿ, ಲಕ್ಷ್ಮೀ ದೇವಿಗೂ ಕೂಡ ನಾಚಿಕೆ ಬಂತಂತ್ರಿ ಈ ರೂಪವನ್ನು ನೋಡಿ. ಒಮ್ಮೆ ಲಕ್ಷ್ಮೀ ದೇವಿಗೆ ಮತ್ತು ಪರಮಾತ್ಮನಿಗೆ ಒಂದು ವಿನೋದವಾಗಿ ಒಂದು ಸ್ಪರ್ಧೆ ನಡೆದಿತ್ತಂತೆ. ನೀ ಚಂದಿದ್ದೀಯೋ ನಾ ಚಂದಿದ್ದೇನೋ ಅಂತ ತಿಳ್ಕೊಂಡು ಹೇಳಿ ನಡೀಬೇಕಾದ್ರೆ ಪರಮಾತ್ಮನಂತ ನನಗಿಂತ ಚಂದಿದ್ದೀಯಾ ನೀನು ನೋಡೋಣ ತರಿ ಅಂತಕೊಂಡು ಹೇಳಿ ಮತ್ಸ್ಯಾವತಾರ ಮತ್ಸ್ಯ ರೂಪವನ್ನು ಧಾರಣ ಮಾಡಿದಂತೆ. ನೋಡಿ ನಾ ಚಂದಿದ್ದೇನೋ ನೀ ಚಂದಿದ್ದೇನೋ, ನಿಂದೇನ ನನ್ನ ಕಣ್ಣಿಗೆ ಸಮ ಅಂತ ಅಂದ್ಬಿಟ್ಲಂತ ಲಕ್ಷ್ಮೀದೇವಿ. ಯಾಕಂತಂದ್ರೆ ಮಚ್ಚದ ಕಣ್ಣಿರ್ಬೇಕಂತ್ರಿ ಹೆಣ್ಮಕ್ಳದು. ಹಾಗಾಗಿ ನನ್ನ ಕಣ್ಣಿಗೆ ಸಮ ನೀ ಏನು ದೊಡ್ಡ ಚಂದ ಅಂತ ಅಂದ್ಬಿಟ್ಲಂತ ಲಕ್ಷ್ಮೀದೇವಿ. ಇದೆಲ್ಲ ವಿನೋದಕ್ಕ. ಮತ್ ಅವಾಗ ಪರಮಾತ್ಮ ಅಂದಂತ, ಹೌದಾ ಹಂಗಾರ ಕೂರ್ಮ ರೂಪವನ್ನು ತಾಳ್ತೀನಿ ತಡಿ ಅಂತಂದಂತ. ಕೂರ್ಮ ರೂಪವನ್ನು ತಾಳಿದ ತಕ್ಷಣ ಅಯ್ಯೋ ಇದೇನಿದೆ ನನ್ನ ಗಲ್ಲಕ್ಕೆ ಸಮ ಅಂದಂತೆ. ಯಾವಾಗಲೂ ಸ್ತ್ರೀಯರ ವರ್ಣನೆಯನ್ನು ಮಾಡಬೇಕಾದ್ರೆ ಅವರ ಗಲ್ಲ ಹೇಗಿರಬೇಕು ಅಂತಂದ್ರೆ ಆಮೆಯ ಹಿಂಭಾಗ ಇದ್ದಂಗಿರ್ಬೇಕಂತ, ಉಬ್ಬಿದ್ದು. ನನ್ನ ಗಲ್ಲಕ್ಕೆ ಸಮ ಇದ್ದೀವೋ ನೀನು ಅಂತ ಅಂದ್ಬಿಟ್ಲಂತ. ಹಂಗಾರ ಮಾಡ್ತೇನೆ ತಡಿ ಅಂತಕೊಂಡು ಹೇಳಿ ಪರಮಾತ್ಮ ಮುಂದಿನ ಯಾವ ತಗೋಬೇಕ್ರಿ ವರಾಹ, ಅದನ್ನ ನಂತರ ಆಕಿ ತಾತ್ಸಾರ ಮಾಡಿಬಿಟ್ಲಂತ. ಕೊನೆಗೆ ಹಿಂಗೆ ಒಂದೊಂದು ತಗೊಳ್ಕೋತ ಪರಮಾತ್ಮ ಏನು ಮಾಡ್ದ ಅಂತಂದ್ರೆ ಬುದ್ಧಾವತಾರನಾಗಿ ಸಣ್ಣ ಕೂಸಾಗಿ ಬದಲೇ ನಿಂತ್ಬಿಟ್ಟಂತ್ರಿ. ಅಯ್ಯೋ ಸಣ್ಣ ಕೂಸಿನ ಆಡಿಸ್ದಂಗೆ ಆಗ್ತದೋ ಕೃಷ್ಣ, ನನಗಿಂತ ಏನು ಚಂದಿದ್ದೀನಿ ನೀನು ಅಂತಂತ. ಹೌದಾ ಮಾಡ್ತಂತಡಿ ಅಂತಕೊಂಡು ಹೇಳಿ ಪರಮಾತ್ಮ ಮೋಹಿನಿ ಅವತಾರವನ್ನು ತಾಳಿ ನಿಂತ ಅಂತ ತಕ್ಷಣ ಲಕ್ಷ್ಮೀದೇವಿ ನಾಚಿ ಬಂದೋದಂತ. ಅಯ್ಯೋ ನಾನೇ ಚಂದ ಅನ್ಕೊಂಡಿದ್ದೆ, ನನಗಿಂತ ಎಷ್ಟು ಚಂದಿದ್ದೀಯೋಲೋ ನೀನು ಅಂತಕೊಂಡು ಹೇಳಿ ಆ ಮೋಹಿನಿಯ ವರ್ಣನೆಯಿಂದ ಲಕ್ಷ್ಮೀದೇವಿ ಮಾಡಿದಳು ಅಂತ ಒಬ್ಬ ಕವಿ ವರ್ಣನೆಯನ್ನು ಮಾಡ್ತಾನೆ. ಅವ ಕೊನೆಗೆ ಒಂದಂತ, ಕೃಷ್ಣ ಇಷ್ಟು ಚಂದವಾದ ಮೋಹಿನಿ ರೂಪ, ಆದ್ರೆ ನನಗೂ ನಿನಗೂ ವ್ಯತ್ಯಾಸ ಏನು ಅಂದ್ರೆ ನನ್ನೊಳಗೆ ಒಂದು ಅದ ನಿನ್ನೊಳಗೆ ಒಂದು ಇಲ್ಲ ಅಂತಂತ. ಏನು ಅಂತಂದ್ರೆ ನಾನು ಮಾಂಗಲ್ಯ ಧಾರಣ ಮಾಡೀನಿ, ನೀನು ಮಾಂಗಲ್ಯ ಧಾರಣ ಮಾಡಿಲ್ಲ, ಅಷ್ಟೇ ವ್ಯತ್ಯಾಸ ನೋಡುವಂತ. ಯಾಕೆ ಅಂತಂದ್ರೆ ನನಗೆ ಮಾಂಗಲ್ಯ ಕಟ್ಲಿಕ್ಕೆ ನೀವು ಗಂಡಸಿದ್ದೀರಿ, ಆದ್ರೆ ನಿನಗೆ ಮಾಂಗಲ್ಯ ಕಟ್ಟೋ ಗಂಡಸ್ ಯಾವ ಹುಟ್ಟ್ಯಾನ ಅಂತ ಕೇಳ್ತಾಳಂತ. ಹೀಗೆ ಒಬ್ಬ ಕವಿ ಅಲ್ಲಿ ವಿನೋದವನ್ನು ಮಾಡ್ತಾನೆ. ಅಂತಹ ರೂಪ ಯೌವನದಿಂದ ಕೂಡಿದಂತಹ ಸುಂದರವಾದಂತಹ ಮನ್ಮಥನಾದಂತಹ ಪರಮಾತ್ಮ ಮೋಹಿನಿ ಅವತಾರವನ್ನ ತಾಳಿ ಅಲ್ಲಿ ಸಮುದ್ರ ಯಾವುದು ಅಮೃತವನ್ನ ಹಂಚುತ್ತೇನೆ ಅಂತ ಕೂತ್ನಂತ. ಈ ಕಡೆ ಒಂದು ಲೈನು ಈ ಕಡೆ ಒಂದು ಲೈನು ಅಂತಕೊಂಡು ಹೇಳಿ ಇಬ್ಬರು ಯಾರೋ ವ್ಯವಸ್ಥೆಯನ್ನ ಮಾಡಿದ. ಎಲ್ಲರೂ ಕಣ್ಣು ಮುಚ್ಚಿರಿ ಅಂದಂತ. ಯಾಕೆ ಅಂತಂದ್ರೆ ಅಲ್ಲ ಇಷ್ಟು ಮಂದಿ ಗಂಡಸೂರಿದ್ದೀರಿ, ನಾವು ಬೇಕೆ ಹೆಣ್ಣಿದ್ದೀರಿ, ನಮಗೆ ಸ್ವಲ್ಪ ಬಿಡೆ ಆಗ್ತದೆ ನಿಮ್ಮ ಜೊತೆ ನಡುಗಳು ಅಡ್ಡಾಡೋಬೇಕಾರ, ಬಟ್ ಆ ಕಡೆ ಈ ಕಡೆ ಆತಂದ್ರೆ ಸ್ವಲ್ಪ ಬಿಡೆ ಆಗ್ತದೆ, ಅದಕ್ಕೆ ನೀವೆಲ್ಲರೂ ಕಣ್ಣು ಮುಚ್ಚಿರಿ ನಾವು ಬಡಿಸ್ತೇನೆ ಅಂತಕೊಂಡು ಹೇಳಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿ ಬಡಿಸುವಾಗ ದೇವತೆಗಳಿಗೆಲ್ಲರಿಗೂ ಕೂಡ ಅಮೃತಪಾನವಾಗಿದೆ. ಆದರೆ ದೈತ್ಯರಿಗೆ ಆಗದೇ ಇರುವುದನ್ನ ರಾಹು ನೋಡಿ ಈ ಕಡೆ ಸಣ್ಣಕ್ಕ ಪಂಡಿತರ ಪಾಳೆ ಒಳಗೆ ಸ್ವಲ್ಪ ದಕ್ಷಿಣ ಜಾಸ್ತಿ ಅಂತಕೊಂಡು ಅವ್ರಿಗೆ ಬಂದು ಕುದಿರ್ತಾರೆ ನೋಡ್ರಿ.
ಊಟಕ್ಕೆ. ಹಂಗ ಒಬ್ಬ ಈ ಕಡೆ ತಿರುಗಿ ಬಂದು ಕೂತ ಅದನ್ನ ಸೂರ್ಯಚಂದ್ರರು ನೋಡಿ ಆ ಪರಮಾತ್ಮನಿಗೆ ತಿಳಿಸಿದಾಗ ನೀನು ಅವನು ಅಮೃತಪಾನ ಅರ್ಧ ಮಾಡಿದ್ದಾರೆ. ಆವಾಗ ಪರಮಾತ್ಮ ಚಕ್ರಧಾರಣ ಮಾಡಿ ಅವನನ್ನು ಸಂಹಾರ ಮಾಡಿದ. ಅದು ಅಮೃತ ಅರ್ಧ ಮೇಲೆ ಅರ್ಧ ಕೆಳಗೆ ಉಳಿದ್ಬಿಡ್ತ್ರಿ. ಹಾಗಾಗಿ ರಾಹು ಕೇತು ಅಂತ ಎರಡಾಯಿತು ಅಂತನ್ನುವಂತಹ ಕಥೆಯನ್ನ ತಿಳಿಸ್ತಾರೆ. ತಿಳಿಸಿ ಆದ ಮೇಲೆ ಇದರಿಂದ ಏನು ತಿಳಿದುಕೊಳ್ಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ನೋಡ್ರಿ, ಪರಮಾತ್ಮ ಎಲ್ಲವನ್ನು ಮಾಡಿಸೋಮ, ಅದನ್ನ ಬಿಟ್ಟು ನಾವೇನಾದ್ರೂ ಕೂಡ ಮಾಡ್ತೇವಿ ಅಂತಂದ್ರೆ ಇಂದ್ರದೇವರಿಗೆ ಆದಂಗ ಆಗ್ತದ. ಆದ್ದರಿಂದ ಏನೂ ಅಲ್ಲ. ನೋಡ್ರಿ, ಎಲ್ಲವನ್ನ ಪರಮಾತ್ಮ ಮಾಡಿದ, ಬೇರೆ ಏನೂ ಇಲ್ಲ. ಒಳಗೆ ನಿಂತವನು ಅವನೇ, ತಳಗ ನಿಂತವನು ಅವನೇ, ಮೇಲೆ ನಿಂತವನು ಅವನೇ, ಅಮೃತ ಕೊಟ್ಟವನು ಅವನೇ. ಇಷ್ಟೆಲ್ಲವನ್ನ ಮಾಡಿಸಿದಂತಹ ಪರಮಾತ್ಮ ಅಂತ ಪರಮಾತ್ಮನ ಮೇಲೆ ಭಕ್ತಿಯನ್ನ ಮಾಡಿದರೆ ಮುಂದೆ ನಿಮಗೆ ಜಯ ಸಿಗತ್ತೆ ಅಂತನ್ನುವಂತಹ ವಿಚಾರವನ್ನ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಬಲಿಚಕ್ರವರ್ತಿಗೆ ಬಹಳ ದುಃಖವಾಯಿತಂತೆ, ಅದಿತಿ ದೇವಿಗೆ ಬಹಳ ದುಃಖ ಆಯಿತು. ಹೀಗೆ ಅವನ್ನೆಲ್ಲವನ್ನ ತಿಳಿಸಿ ಮುಂದೆ ಬಲಿಚಕ್ರವರ್ತಿ ವಿಶ್ವಜಿಜ್ಯಾಗವನ್ನ ಮಾಡಬೇಕು. ಶುಕ್ರಾಚಾರ್ಯ ಹೇಳಿದಂತ, ನೋಡಪ್ಪ, ವಿಶ್ವಜಿಜ್ಯಾಗವನ್ನು ಮಾಡಿ ನೀನು ಮತ್ತೆ ಇಂದ್ರನ ಪದವಿಯನ್ನು ಹೊಂದುತ್ತೀರಿ ಅಂತ ಈ ರೀತಿಯಾಗಿ ವಿಚಾರವನ್ನ ಮಾಡಿ 99 ಯಾಗಗಳನ್ನು ಮಾಡಿಸಿಬಿಟ್ಟರು. ಯಾಗವನ್ನು ಮಾಡಿಸಿದ ಮೇಲೆ 100ನೇ ಯಾಗ ಆಗಬೇಕು. ಅಷ್ಟೊತ್ತಿಗೆ ಅದಿತಿ ಕಶ್ಯಪರು ಪರಮಾತ್ಮನನ್ನ ಬೇಡ್ಕೊಂಡ್ರಂತ, ಸ್ವಾಮಿ ನೀನೇ ನಮ್ಮ ಮಕ್ಕಳನ್ನೆಲ್ಲ ಉದ್ಧಾರ ಮಾಡಬೇಕು ಅಂತಂದಾಗ ಪರಮಾತ್ಮ ಆಯ್ತು ನಾನು ಬರ್ತೇನೆ. ನಾನು ಬರೋದು ಸರಳ ಬರೋದಿಲ್ಲ, ಯಾವಾಗಲೂ ಪರಮಾತ್ಮ ಬರಬೇಕು ಅಂತಂದ್ರೆ ಸುಮ್ಮನೆ ಹಂಗ ನಾವು ನೀವು ಹುಟ್ಟಂಗಲ್ಲ, ಅವಕ್ಕೆಲ್ಲ ತಪಸ್ಸು ಮಾಡಿರ್ಬೇಕ್ರಿ. ಹಾಗಾಗಿ ಫಾಲ್ಗುಣ ಮಾಸದಲ್ಲಿ ಪಯೋವ್ರತವನ್ನ ಮಾಡಿದಂತಹ ಅದಿತಿ ದೇವಿ ಅವರಲ್ಲಿ ಪರಮಾತ್ಮ ಭಾದ್ರಪದ ಶುಕ್ಲ ತ್ರಯೋದಶಿ ದಿವಸ ವಾಮನನಾಗಿ ಅವತಾರವನ್ನ ಮಾಡ್ತಾನಂತೆ. ವಾಮನನಾಗಿ ಅವತಾರವನ್ನು ಮಾಡಿದಾಗ ಒಬ್ಬೊಬ್ರು ಒಂದೊಂದು ಪದಾರ್ಥವನ್ನು, ಒಮ್ಮಿಗೆ ಹುಟ್ಟಿದ ತಕ್ಷಣ ಮುಂಜುವಿನೇ ರೀ, ಮುಂಜುವಿ ಒಳಗೆ ಒಬ್ಬೊಬ್ರು ಒಂದೊಂದು ಪದಾರ್ಥವನ್ನು ಕೊಟ್ಟರು ಅನ್ನುವಂತಹ ವರ್ಣನೆ ಬರ್ತದೆ. ಸಾಕ್ಷಾತ್ ಸೂರ್ಯದೇವರು ಆ ಗಾಯತ್ರಿಯ ಉಪದೇಶವನ್ನ ಮಾಡ್ತಾರಂತೆ, ಬ್ರಹ್ಮದೇವರು ಕಮಂಡಲವನ್ನು ಕೊಡ್ತಾರಂತೆ. ಜೊತೆಗೆ ಅದಿತಿ ದೇವಿ ಪುಟ್ಟ ಬಾಲಕನಿಗೆ ಕೌಪೀನವನ್ನು ಕೊಡ್ತಾಳಂತೆ. ಕುಬೇರರು ಭಿಕ್ಷಾ ಪಾತ್ರೆಯನ್ನು ಕೊಡ್ತಾರಂತೆ. ಉಮಾದೇವಿ ಸಾಕ್ಷಾತ್ ಭಿಕ್ಷೆಯನ್ನು ಹಾಕ್ತಾಳಂತೆ. ಹೀಗೆ ಒಬ್ಬೊಬ್ಬ ದೇವತೆಗಳು ಕೂಡ ಪರಮಾತ್ಮನ ಸೇವೆಯನ್ನ ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿದ ಮೇಲೆ ಪರಮಾತ್ಮನಂತ ನಾನು ಇನ್ನು ಬಹಳ ಇರೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಮೇನು ನನ್ನ ಅವತಾರ ಕಾರ್ಯ ಪರಿಸಮಾಪ್ತಿ ಆಗಬೇಕು ಅಂತಕೊಂಡು ಹೇಳಿ ಆ ಬಲಿಚಕ್ರವರ್ತಿಯ ಯಾಗವನ್ನ ನಿಗ್ರಹವನ್ನ ಮಾಡಬೇಕು ಅಂತ ಹೊರಡ್ತಾನೆ. ಪರಮಾತ್ಮ ಬಂದಿದ್ದನ್ನು ನೋಡಿ ಬಲಿಚಕ್ರವರ್ತಿಯು ಕೂಡ ಸ್ತೋತ್ರವನ್ನ ಮಾಡ್ತಾನೆ. ಅವನ ತೇಜಸ್ಸು, ಅವನ ರೂಪ ಲಾವಣ್ಯವನ್ನು ನೋಡಿ ಸ್ತೋತ್ರವನ್ನ ಮಾಡಿದ ಮೇಲೆ ದೇವರು ಬಲಿಚಕ್ರವರ್ತಿದು ಕೂಡ ಸ್ತೋತ್ರವನ್ನು ಮಾಡ್ತಾನಂತೆ. ಯಾಕಂದ್ರೆ ದಾನ ಯಾರನ್ನು ಕೇಳ್ತೀವೋ ಅವ್ರನ್ನ ಮೊದಲಿಗೆ ಸ್ತೋತ್ರ ಮಾಡಬೇಕು, ಆಮೇಲೆ ಮುಂದಿಂದ ಕೇಳಬೇಕು. ಹಾಗಾಗಿ ಬಲಿಚಕ್ರವರ್ತಿಯ ಸ್ತೋತ್ರ ಏನ್ ಚಂದಪ್ಪ, ನೀನು, ನಿಮ್ಮಪ್ಪ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ ಎಲ್ಲರೂ ಎಂತಹ ವೀರರು, ಶೂರರು, ಧೀರರು ಅಂತ ಅನ್ಕೋತ ಪರಮಾತ್ಮ ಏನು ಮಾಡ್ದ, ಅವರೆಲ್ಲ ವಂಶವನ್ನೆಲ್ಲವನ್ನು ಸ್ತೋತ್ರವನ್ನ ಮಾಡಿ ಕೊನೆಗೆ ನನಗೆ ಪದಾನಿ ತ್ರೀಣಿ ದೈತ್ಯೇಂದ್ರ, ನನಗೆ 3 ಪಾದ ಭೂಮಿಯನ್ನು ಕೊಟ್ಟರೆ ಸಾಕು ಅಂತ ವಾಮನ ರೂಪಿ ಪರಮಾತ್ಮ ಕೇಳಿದಾಗ ಬಲಿಚಕ್ರವರ್ತಿ ನಕ್ಬಿಟ್ಟಂತ, ನನಗೆ ಅವಮಾನ ಮಾಡ್ಲಿಕ್ಕೆ ನೀನು ಅಂತ, ತ್ವಂ ಬಾಲಹ ಬಾಲಿಶಮತಿ ಅಂತ ಬೈತಾನಲ್ಲ. ದೊಡ್ಡ ಏನ್ ಬೇಕಾದ ಕೇಳಲಿಕ್ಕೆ ನಾನು ಸಿದ್ಧನಾಗಿ ನಿಂತಾಗ ಬರೀ ಒಂದು 3 ಪಾದ ಭೂಮಿಯನ್ನು ಕೇಳ್ತಿಯಲ್ಲ, ನನಗೆ ಅವಮಾನವನ್ನು ಮಾಡ್ಲಿಕ್ಕೆ ನೀನು. ಅವನು ನಾವು ನಚಿಕೇತ ಉಪಾಖ್ಯಾನದಲ್ಲಿ ಕೇಳ್ತೇವೆ ನೋಡ್ರಿ. ನಚಿಕೇತರು ಯಮಧರ್ಮರಾಜರಿಗೆ ಬ್ರಹ್ಮಜ್ಞಾನವನ್ನು ಕೊಡು ಅಂತ ಕೇಳಿದಾಗ ಅಂದ್ರೆ ತೊಂಗಿರಿ ಹುಚ್ಚುಚಕ ನಿಂತವನು ಕೇಳ್ತಿದ್ದಿ, ಏಕೆ ಕಾಮ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ಯೇಕೆ ನ್ಯಾಯಮಸ್ತೀತಿ ಏಕೆ, ನೋಡು ಇವನ್ನೆಲ್ಲ ಬಿಡು, ಇಂಥವನ್ನೆಲ್ಲ ಕೇಳ್ಬಿಡು, ನಿನಗೆ ಏನ್ ಬೇಕೋ ಅದನ್ನ ಕೇಳ್ತೀನಿ. ಬಹೂನ್ ಪಶುನ್ ಹಸ್ತಿ ಹಿರಣ್ಯ ಅಶ್ವಾನ್, ಎಷ್ಟು ಬೇಕೋ ಅಂತ ಪಶುಗಳು, ಹಿರಣ್ಯ, ಅಶ್ವ ಇಂಥವನ್ನೆಲ್ಲ ಕೊಡ್ತೇನೆ, ಅವನು ಕೇಳು. ಅವನ್ನೆಲ್ಲ ಬಿಟ್ಟು ಬ್ರಹ್ಮಜ್ಞಾನ ಬೇಕು ಅಂತ ಕೇಳ್ತಿಯಲ್ಲೋ ಹುಚ್ಚ ಅಂತ ಯಮಧರ್ಮರಾಜರು ಬೈದಂಗ ಬಲಿಚಕ್ರವರ್ತಿ ಅಂತಾನ್ರಿ ವಾಮನ ದೇವರಿಗೆ. ಅಲ್ಲ, ಇಷ್ಟೆಲ್ಲ ನಾನು ಕೊಡ್ಲಿಕ್ಕೆ ತಯಾರಾಗಿ ನಾನು ನಿಂತಾಗ ಬರೇ 3 ಪಾದ ಭೂಮಿ ಅಂತಂತೀಯಲ್ಲ, ನೀನು ಹುಚ್ಚಿದ್ದೀರಿ, ಪಾಪ ಸಣ್ಣ ಹುಡುಗಿದ್ದೀರಿ, ನಿನಗೆ ಏನ್ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ, ಹೋಗಿ ನಿಮ್ಮ ಅಪ್ಪ ಅಮ್ಮನ ಕೇಳ್ಕೊಂಬ ಏನ್ ಕೇಳ್ಬೇಕು ಅಂತಕೊಂಡು ಹೇಳಿ ಅವ್ರು ಕೇಳ್ತಾರೆ, ಪಾಪ ಸಣ್ಣ ಹುಡುಗಿದ್ದೀರಿ ಅಂತಕೊಂಡು ಹೇಳಿದಾಗ ವಾಮನ ದೇವರು ವೈರಾಗ್ಯವನ್ನು ಹೇಳ್ತಾರಂತೆ. ನಿಜವಾದ ನೋಡ್ರಿ, ಒಂದು ಹೇಳ್ತೀನಿ ಕೇಳ್ರಿ, ಯಾವಾಗಲೂ ನಮಗೆ ಎಷ್ಟು ಕೊಟ್ಟರು ಕಡಿಮೆನೆ, ಹೌದಾ? ಯಾವಾಗಲೂ ಕೊಡ್ಬೇಕಾದ್ರೆ ಎರಡನ್ನು ಕೊಡ್ಬೇಕಂತ್ರಿ. ಅದ್ರ ಪ್ರಧಾನವಾಗಿ ನೀವು ಏನಾದ್ರೂ ಯಾರಿಗಾದ್ರೂ ದಾನವನ್ನ ಮಾಡ್ಬೇಕು ಅಂದ್ರೆ ಅನ್ನದಾನ ಮಾಡ್ಬೇಕಂತ್ರಿ. ಯಾಕಂತಂದ್ರೆ ಒಂದು ಹಂತದ ತನಕ ಅನ್ನ ಉಣ್ತಾರೆ, ಆಮೇಲೆ ಸಾಕು ಅಂತಂತಾರೆ. ಆದ್ರೆ ಅನ್ನದಾನ ಬಿಟ್ಟು ಬೇರೆ ಏನೇ ದಾನ ಮಾಡ್ರಿ ಎಂದಿಗೂ ಸಾಕು ಅಂತ ಅನ್ನೋಂಗಿಲ್ಲ, ಇನ್ನೂ ಬೇಕು 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 ಅಂತಂತಿರ್ತಾರೆ. ಹಂಗದಪ್ಪ, ಆಸೆ ಅಂತ ಅನ್ನೋದು ಯಾರಿಗೂ ಬಿಟ್ಟಿಲ್ಲ. ಅದು ಹೆಂಗದ ಅಂತಂದ್ರೆ
ಇಷ್ಟನ್ನೆಲ್ಲ ಕೊಟ್ಟು ನಾನು ಒಬ್ಬವನ ಆಸೆಯನ್ನು ತೀರಿಸ್ತೇನೆ ಅಂತ ಯಾರಿಗೂ ಅನ್ಲಿಕ್ಕೆ ಆಗೋದಿಲ್ಲ. ಅದು ಬೆಂಕಿಯನ್ನು ತುಪ್ಪದಿಂದ ಆರಿಸ್ಲಿಕ್ಕೆ ಹೊಂಟಂಗ. ಬೆಂಕಿಯನ್ನು ನಾನು ತುಪ್ಪದಿಂದ ಆರಿಸ್ತೇನೆ ಅಂತ ಹೊಂಟ್ರೆ ಆಗ್ತದನು? ಆಗೋದಿಲ್ಲ. ಹಂಗಿದ್ದಂಗ ಅದು ಆಸೆ ಅಂತ ಅನ್ನೋದು. ಅದಕ್ಕೆ ನಾನೇನು ಬಹಳ ಆಸೆ ಪಟ್ಟಿಲ್ಲ, ನಾನು 3 ಪಾದ ಭೂಮಿಯನ್ನು ಕೊಟ್ಟು ಬಿಡು ಸಾಕು ಅಂತ ವಾಮನ ರೂಪಿ ಪರಮಾತ್ಮ ಕೇಳಿದಾಗ, ವಾಮನ ದೇವರು ಕೇಳಿದಾಗ ಆಯ್ತು ತಗೋ ಅಂತಕೊಂಡು ಹೇಳಿ ಇನ್ನೇನು ಕೊಡಬೇಕು ಅಂತ ಅನ್ನುವಷ್ಟರಲ್ಲಿ ಶುಕ್ರಾಚಾರ್ಯರಿಗೆ ವಿಷಯ ಗೊತ್ತಾಯ್ತಂತ್ರಿ. ಅವರು ಯಾಗ ಮಾಡಿಸಿ ದಾನ ಕೊಡೋ ಟೈಮ್ನಾಗ ಸ್ವಲ್ಪ ರೆಸ್ಟ್ ತಗೊಳಿಕ್ಕೆ ಅಂತ ಹೋಗಿದ್ರಂತ್ರಿ. 3 ಸ್ಕಂದ ಆದ್ಮೇಲೆ ಸ್ವಲ್ಪ ರೆಸ್ಟ್ ತಗೋತೇವಲ್ಲ ಹಂಗ ಅವರು ದಾನ ಕೊಡೋ ಟೈಮ್ನಾಗ ನಂದೇನು ಕೆಲಸ ಅಂತ ಶುಕ್ರಾಚಾರ್ಯರು ಹೊರಗೆ ಹೋಗಿದ್ರಂತ್ರಿ. ಅವ್ರಿಗೆ ಗೊತ್ತಾಯ್ತಂತ, ಇಲ್ಲ ಈ ಪರಮಾತ್ಮ ಬಂದು ಏನೋ ಒಂದು ಮಾಯಾವಿ ರೂಪವನ್ನು ಧಾರಣೆಯನ್ನ ಮಾಡಿ ಹೀಗೆ ಕೇಳಿಬಿಟ್ಟಾನ, ಬಲಿಚಕ್ರವರ್ತಿ ಕೊಡ್ಲಿಕ್ಕೆ ತಯಾರಾಗಿಬಿಟ್ಟಾನ, ಅದಕ್ಕೆ ನೀವು ಬಂದು ಅದನ್ನ ತಡಿಬೇಕು ಅಂತ ಯಾರೋ ಹೇಳಿದ್ರು. ಆವಾಗ ಶುಕ್ರಾಚಾರ್ಯರು ಬಂದು ಬಲಿಚಕ್ರವರ್ತಿಗೆ ತಡಿತಾರಂತ. ನೋಡಪ್ಪ, ಯಾವಾಗಲೂ ಕೇಳಲಾರ್ದ್ರ ಕೇಳ್ಯಾರ ಅಂದ್ರೆ ಅದ್ರಾಗ ಏನೋ ಒಂದು ಹಿಂದೇನೋ ಒಂದು ಅದ ಅಂತ ಅರ್ಥ. ಬರೇ 3 ಪಾದ ಭೂಮಿಯನ್ನು ಕೇಳಿಕತಾನ ಅಂದ್ರೆ ಅದ್ರ ಹಿಂದೆ ಏನೋ ಮರ್ಮ ಇದೆ, ಒಮ್ಗಿಲಿ ಕೊಡ್ಲಿಕ್ಕೆ ಹೋಗ್ಬೇಡ. ನೋಡಿದ್ರೆ ಸಾಕ್ಷಾತ್ ಪರಮಾತ್ಮೇ ಬಂದಾನು. ಮೊದಲೇ ಹೇಳ್ಬಿಟ್ಟಾರ್ರಿ ಶುಕ್ರಾಚಾರ್ಯರು, 1 ಪಾದದಿಂದ ಇಡೀ ಭೂಮಂಡಲವನ್ನು ಆಳ್ತಾನೆ, 1 ಪಾದದಿಂದ ಇಡೀ ಆಕಾಶವನ್ನು ವ್ಯಾಪಿಸ್ತಾನೆ, 2ನೇ 3ನೇ ಪಾದಕ್ಕೆ ನಿನ್ನ ಕೊಡ್ಲಿಕ್ಕೆ ಜಾಗ ಇರೋದಿಲ್ಲ, ವಿಚಾರ ಮಾಡು, ಕೊಡಬೇಡ ಅಂತ ಬಲಿಚಕ್ರವರ್ತಿಗೆ ಹೇಳಿದ. ಅವನು ಪರಮಾತ್ಮ ಬಂದಾನ, ಹಂಗಾರೆ ಮೊದಲು ಕೊಡ್ತೇನೆ ಅಂತ ನಿಂತಂತೆ. ಯಾಕೆ ಅಂತಂದ್ರೆ ಪರಮಾತ್ಮನಿನ ನನ್ನ ಕೇಳಲಿಕ್ಕತ್ತಾನ ಅಂದ್ರೆ ನಂದು ಇಂತಹ ಸೌಭಾಗ್ಯ ಅಂತಕೊಂಡು ಬಲಿಚಕ್ರವರ್ತಿ ಬೇಕಾದಾಗಲಿ ಕೊಡ್ತೇನೆ ಅಂತ ನಿಂತುಬಿಟ್ಟನಂತೆ. ಆವಾಗ ಆ ಸೊಂಡಿ ಗಿಂಡಿ ಇರ್ತದೆ ನೋಡಿ, ಸೊಂಡಿ ಗಿಂಡಿ ಒಳಗೆ ಹೋಗಿ ಕೂತ್ಬಿಟ್ರಂತೆ ಶುಕ್ರಾಚಾರ್ಯ. ನೀರು ಬಿಡ್ಲಿಕ್ಕೆ ಬರಬಾರ್ದು, ಹಂಗ ಒಳಗೆ ಹೋಗಿ ಕೂತ್ಬಿಟ್ರಂತೆ. ಆವಾಗ ವಾಮನದೇವರನ್ನ ಯಾಕೋ ನೀರು ಬಿಡುವಲ್ತಲ್ಲ ಸಂಧ್ಯಾವಳಿ, ಏನು ಚಂದ ಉಪಕರಣ ತಿಕ್ಕಿ ಒಳಗೆ ಹುಡ್ಸ್ಕೊಂಡು ಹಂಗ ಉಳಿದಲ್ಲ ಅಂತಂದಾಗ ನಾನು ವ್ಯವಸ್ಥೆ ಮಾಡ್ತೇನೆ ತಡ್ರಿ ಅಂತಕೊಂಡು ಹೇಳಿ ಆ ಒಳಗಿರುವಂತಹ ಶುಕ್ರಾಚಾರ್ಯಗೆ ದರ್ಭೆಯಿಂದ ಹೋಲ್ ಮಾಡ್ತಾರಂತ. ಆವಾಗ ಶುಕ್ರಾಚಾರ್ಯರಿಂದ ಎದ್ದು ಬರ್ತಾರೆ. ಅದಾದ ಮೇಲೆ ಪರಮಾತ್ಮ ದಾನವನ್ನು ಸ್ವೀಕಾರ ಮಾಡಿದ ತಕ್ಷಣದಲ್ಲಿ ಪರಮಾತ್ಮ ವಾಮನ ತ್ರಿವಿಕ್ರಮನಾಗಿ ಬೆಳೆಯಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಹೇಗೆ ಬೆಳೆದ ಕವಿ ಹೇಳ್ತಾನ್ರಿ, ಹೇಗೆ ಬೆಳ್ಕೋತ ಹೋದ ನೋಡ್ರಿ. ಸೂರ್ಯ ದೇವರು ಬೆಳ್ಕೋತ ಹೋದಂಗ ತ್ರಿವಿಕ್ರಮ ರೂಪಿ ಪರಮಾತ್ಮನ ಕಿರೀಟದ ಹತ್ರ ಸೂರ್ಯ ಬಂದಂತೆ. ಅವಾಗ ಏನಾಗಿತ್ತು ಅಂತಂದ್ರೆ ಆ ಕಿರೀಟದ ಮೇಲಿನ ಮುಕುಟಮಣಿ ಅಂತ ಸೂರ್ಯ ಕಂಡಂತ. ದೇವರು ಇನ್ನೂ ಬೆಳೆದಂತ. ಎಷ್ಟು ಬೆಳೆದ ಅಂತಂದ್ರ ಸೂರ್ಯ ದೇವರು ಬೆಳ್ಕೋತ ಹೋದಂಗ ಆ ಹಾರದ ಮೇಲಿನ ಮಣಿ ಕಂಡಂತ್ರಿ ಸೂರ್ಯ. ದೇವರು ಮತ್ತೂ ಬೆಳೆದಂತ್ರಿ. ಮತ್ತೂ ಬೆಳೆದಾಗ ಉಡದಾರಕ್ಕಿರುವಂತಹ ಮಣಿ ಕಂಡಂತ್ರಿ ಸೂರ್ಯ. ಇನ್ನೂ ಬೆಳೆದಂತ ದೇವರು. ಎಷ್ಟು ಬೆಳೆದ ಅಂತಂದ್ರೆ ಪರಮಾತ್ಮನ ಗೆಜ್ಜೆ ಹೇಗೆ ಮಿಣಿಸಬೇಕೋ ಹಾಗೆ ಮಿಣಿಸ್ಲಿಕ್ಕಂತ ಸೂರ್ಯ. ನೋಡ್ರಿ, ಕಲ್ಪನಾ ನೋಡ್ರಿ, ಎಷ್ಟು ದೊಡ್ಡದಾಗಿ ತ್ರಿವಿಕ್ರಮ ರೂಪಿ ಪರಮಾತ್ಮ ಬೆಳೆದು ಇಡೀ ಆ ಬ್ರಹ್ಮಾಂಡವನ್ನೇ 1 ಪಾದದಿಂದ ವ್ಯಾಪಿಸಿ ಬಿಟ್ಟಂತೆ. ಆವಾಗ ಬ್ರಹ್ಮಾಂಡ ಕಟಾಹ ಬಡದು ಅಲ್ಲಿಂದ ಗಂಗಾದೇವಿ ಉತ್ಪತ್ತಿ ಆಗತ್ತೆ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ ವಿಕ್ರಮತೋ ವಾಮಪಾದಾನ್ ಗುಟ್ಟ ನಕಲಿ ಭಿನ್ನೋರ್ ದ್ವಾಂಡ ಕಟಾಹ ವಿವರೇಣಾಂತ ಪ್ರವಿಷ್ಠಾಯ ಬಾಹ್ಯ ಜಲಧಾರ ತಚ್ಚರಣ ಪಂಕಜ ವನೇಜನ ಅರುಣ ಕಿಂಚಲ ಗೋಪರಂಜಿತ ಖಿಲ ಜಗತ ಕಮಲಾಪಹೋಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ ಪದಿತ್ಯನುಪಲಕ್ಷಿತ ವಚೋ ಬಿರವಿದೀಯಮಾನ ಅತಿಮಹತಾ ಕಾಲೇನ ಯುವ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತಾರ ಯತ್ಯದ್ ವಿಷ್ಣು ಪದಮಾಹುಹು ಅಂತ ಪಂಚಮಸ್ಕಂದದಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಅಂತಹ ಗಂಗಾದೇವಿ ಪ್ರವಾಹ ಬಂತಂತೆ. ಬಹಳ ಸಂತೋಷ ಆಯ್ತಂತ್ರಿ. ಯಾರಿಗೆ? ಬ್ರಹ್ಮದೇವರಿಗೆ. ವಿಷ್ಣು ಪಾದೋದಕ ಸಿಕ್ತಲ್ಲ ಬಹಳ ದಿವಸ ಆದ್ಮೇಲೆ ಅಂತಿಕೊಂಡು ಹೇಳಿ ಅದನ್ನೆಲ್ಲಾ ಕಡೆ ಸಣ್ಣ ಸೌಟಿನಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆ ತನಕ ನೀರನ್ನು ತುಂಬಿಟ್ಕೊಂಡ್ರಂತ್ರಿ. ಯಾರು? ಬ್ರಹ್ಮದೇವರು ತುಂಬಿಟ್ಕೊಂಡ್ರಂತ. ರುದ್ರದೇವರು ಅಂದ್ರಂತ ನನಗೆ ಅಷ್ಟು ಟೈಮ್ ಇಲ್ಲ ಅಂತಂದ್ರಂತ. ಏನ್ ಮಾಡಿದ್ರು? ತಮ್ಮ ಜಡೆಯನ್ನು ಬಿಟ್ಬಿಟ್ರಂತ. ಜಡೆಯನ್ನು ಬಿಚ್ಚಿ ಅದರಲ್ಲಿ ಆ ಗಂಗಾದೇವಿಯನ್ನ ಧಾರಣೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ. ಖರೇ ಒಬ್ಬ ಕವಿ ಹೇಳ್ತಾನ್ರಿ, ಭಾರಿ ಸ್ವಾರಸ್ಯವಾಗಿ ಹೇಳ್ತಾನೆ. ಗಂಗಾದೇವಿ ಅಂತಂದ್ರ ಆಕಿ ನಿಜವಾಗಲೂ ಮಾಧ್ವ ಬಂಧು ಅಂತ ಹೇಳ್ತಾನೆ. ಯಾಕೆ ನೋಡ್ರಿ, ಗಂಗಾದೇವಿ ವಿಷ್ಣು ಪಾದೋದಕ ಅದರ ಬಗ್ಗೆ ಕೆಲವರಿಗೆ ತಾತ್ಸಾರ. ಆದರೆ ಮಾಧ್ವರಾದ ನಮಗೆ ಗಂಗಾ ಬಹಳ ಮುಖ್ಯ ರೀ. ಒಬ್ಬ ಕವಿ ಹೇಳ್ತಾನೆ ಏನು ಅಂತಂದ್ರ, ಹರಶಿರಸಿ ಧೃತೇಯಂ ಚಿಂತಯಿತ್ವಾ ತ್ಯಜಂತಿ ಮುರಹರ ಪದ ಜಾತೇತ್ಯೇವ ಕಿಚಿತ್ಯಜಂತಿ. ಗಂಗಾದೇವಿಯನ್ನ ಹರಶಿರಸಿ ಧೃತೇಯಂ ಚಿಂತಯಿತ್ವಾ ತ್ಯಜಂತಿ. ಕೆಲವು ಜನ ಈಕಿ ಆ ಹರ ತಾನು ಮುಡಿಯಲ್ಲಿ ಇಟ್ಟುಕೊಂಡು ತಳಗ ಬಿಟ್ಟಾನ, ಇದು ಹರನ ನಿರ್ಮಾಲ್ಯ ಅಂತಿಕೊಂಡು ಹೇಳಿ ಕೆಲವೊಂದು ಜನ ಗಂಗಾ ಸ್ನಾನ ಮಾಡೋದು ಬಿಟ್ಟಾನಂತ್ರಿ. ಶ್ರೀ ವೈಷ್ಣವರಲ್ಲಿ ಈ ಸಂಪ್ರದಾಯ ಇದೆ. ಅವರೆಲ್ಲ ಹರನ ಮುಡಿಯಿಂದ ಬಂದಿದ್ದು ಅನ್ನೋ ಕಾರಣಕ್ಕೆ ಗಂಗಾ ಸ್ನಾನ ಮಾಡೋದಿಲ್ಲಂತವ್ರು. ಏನು ದೌರ್ಭಾಗ್ಯ ಅವರದು. ಹಾಗಾಗಿ ಹರ ಶಿರಸಿ ಧೃತೇಯಂ
ಚಿಂತಯಿತ್ವಾ ತ್ಯಜಂತಿ, ಅವರು ಬಿಟ್ಬಿಡ್ತಾರೆ. ಕೆಲವರು ಮುರಹರ ಪದ ಜಾತೆ ತೇವಕಿ ಚಿತ್ಯಜಂತಿ, ಶೈವರು ಅವರು ವಿಷ್ಣು ಪಾದದ ಕಾರಣಕ್ಕೆ ಅವರು ಅದನ್ನು ಸ್ನಾನ ಮಾಡೋದು ಬಿಟ್ಬಿಡ್ತಾರೆ. ಆದ್ರೆ ನಾವು ಹಂಗಲ್ ನೋಡ್ರಿ, ನಮ್ಗೆ ಹರಾನೂ ಬೇಕು ಹರಿನೂ ಬೇಕು. ಹೆಂಗಂದ್ರೆ ತಾರತಮ್ಯದಿಂದ. ಹರಿಹರ ಧೃತ ಭಾವಾ ತಾರತಮ್ಯೇನ ಯಸ್ಮಾತ್ ಭವತಿ ಸುರ ಸಿಂಧು ಸಂತತಂ ಮಾಧ್ವ ಬಂಧು. ಆ ಪರಮಾತ್ಮ ಏನು ವಿಷ್ಣುಪಾದೋದಕದಿಂದ ಬಂದಂತಹ ಗಂಗಾದೇವಿ ಮಾಧ್ವ ಬಂಧು. ಯಾಕೆಂದ್ರೆ ನಮಗೆ ಹರಾನೂ ಬೇಕು ಹರಿನೂ ಬೇಕು. ಅವ ಹರ ಅವ ದಾಸ, ಮುರಹರ ಅವ ಈಶ. ಹೀಗೆ ಹರನು ದಾಸ ಮುರಹರನು ಈಶ ಎಂದರಿತ ಮಾಧ್ವ ಜನಕ್ಕೆ ಅಮರ ಸಿಂಧು ಆಗಿಹಳು ಬಂಧು ಎಂದೆಂದು ಚಲುವ ಅಲಕೆ. ಹೀಗೆ ಆ ಚಲುವ ಅಲಕೆ ಆಕಿ ಮಾಧ್ವ ಬಂಧು ಅಂತಹ ಗಂಗಾದೇವಿ ಆ ಬ್ರಹ್ಮಾಂಡ ಕಟಾಹವನ್ನ ಹೊಡೆದುಕೊಂಡು ಬಂದಾಗ ಗಂಗಾ ಅವತರಣವಾಗತ್ತೆ. ಅದಾದ ಮೇಲೆ ಎರಡನೇ ಪಾದದಿಂದ ಇಡೀ ಭೂಮಂಡಲವನ್ನು ವ್ಯಾಪಿಸಿದಾಗ ಮೂರನೇ ಪಾದ ಎಲ್ಲಿಡ್ಲಿ ಅಂತ ಬಲಿಚಕ್ರವರ್ತಿಗೆ ಕೇಳಿದಾಗ, ಸ್ವಾಮಿ ನನ್ನ ತಲೆಯ ಮೇಲೆ ಇಟ್ಟು ಬಿಡು ನಿನ್ನ ಪಾದವನ್ನ ಅಂತ ಕೇಳಿಕೊಂಡಾಗ ಆವಾಗ ಎಲ್ಲ ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ. ಇಂತಹ ಬಲಿಚಕ್ರವರ್ತಿಯ ಸ್ತೋತ್ರವನ್ನು ಮಾಡ್ತಾರೆ. ಆ ಬಲಿಚಕ್ರವರ್ತಿಗೆ ಅಭಯವನ್ನು ಕೊಟ್ಟು ಪರಮಾತ್ಮ ತನ್ನ ಪಾದವನ್ನ ಆ ಬಲಿಚಕ್ರವರ್ತಿಯ ಶಿರಸ್ಸಿನ ಮೇಲೆ ಇಟ್ಟಾಗ ಬಲಿಚಕ್ರವರ್ತಿಗೆ ಅಭಯವನ್ನು ಕೊಡ್ತಾನೆ. ನೋಡು, ನೀನು ಸುತಳ ಲೋಕದಲ್ಲಿ ಇರು, ನಿನ್ನ ಮನೆಯನ್ನೇ ನಾನು ಕಾಯ್ತೇನೆ ಅಂತ ಅಭಯವನ್ನು ಕೊಡ್ತಾನಂತೆ. ಹೀಗೆ ವಾಮನಾವತಾರದ ಕಥೆಯನ್ನು ಕೂಡ ಆ ಅಷ್ಟಮ ಸ್ಕಂದದಲ್ಲಿ ಹೇಳ್ತಾರೆ. ನೋಡ್ರಿ, ಮೊದಲನೇದ್ದು ಗಜೇಂದ್ರ ಮೋಕ್ಷ, ಪರಮಾತ್ಮನ ಸ್ತೋತ್ರ ಮಾಡಿದ್ದಕ್ಕೆ ಪರಮಾತ್ಮ ಅವನನ್ನು ಉದ್ಧಾರ ಮಾಡಿದ. ಎರಡನೇದ್ದು ಪರಮಾತ್ಮನಿಗೆ ತಾತ್ಸಾರ ಮಾಡಿದ್ದಕ್ಕೆ ಇಂದ್ರದೇವರಿಗೆ ಸಂಪತ್ತು ನಷ್ಟ ಆಯಿತು. ಆಮೇಲೆ ಭಕ್ತಿಯನ್ನು ಮಾಡಿದ್ರು, ಮತ್ತೆ ಜಯವನ್ನು ತಂದುಕೊಟ್ಟ. ಆಮೇಲೆ ಬಂದದ್ದು ವಾಮನಾವತಾರ. ಪರಮಾತ್ಮನಿಗೆ ಸ್ವಾಮಿ ನನ್ನ ತಲೆ ಮೇಲೆ ನಿನ್ನ ಕಾಲ ಇಡು ಅಂತಕೊಂಡು ಹೇಳಿ ಆತ್ಮ ನಿವೇದನ ಎಲ್ಲ ಸಮರ್ಪಣೆಯನ್ನು ಮಾಡಿ ಬಲಿಚಕ್ರವರ್ತಿ ಕೂತ್ಬಿಟ್ಟ. ಪರಮಾತ್ಮ ಏನು ಮಾಡಿದ್ರಿ, ತನ್ನ ತಲೆಯನ್ನೇ ಇಡ್ತಾನ್ರಿ. ಅಷ್ಟೇ ಅಲ್ರಿ, ಅವ್ರ ಮನಿ ಕಾಯ್ತಾನ. ಎಷ್ಟು ಭಾಗ್ಯರಿ. ಅಂತಹ ಜ್ಞಾನ ಭಕ್ತಿ ವೈರಾಗ್ಯ ಬಲಿಚಕ್ರವರ್ತಿಗೆ ಬಂದಿದ್ದು ವೈರಾಗ್ಯ. ಸ್ವಾಮಿ ನಿನ್ನದನ್ನೇ ನಿನಗೆ ಕೊಡ್ತೇನೆ ಅಂತ ಹೊರಟ್ನಲ್ಲ, ನಾನು ಎಂತಹ ಹುಚ್ಚ ಅಂತ ಅನ್ಕೊಂಡ. ಸ್ವಾಮಿ ನನ್ನನ್ನೇ ನೀನು ನನ್ನ ತಲೆಯ ಮೇಲೆ ಇಡು, ಎಲ್ಲಾ ನಿಂದೆ ಅಂತಕೊಂಡು ಹೇಳಿ ಏನು ವೈರಾಗ್ಯವನ್ನು ತಾಳ್ದ. ಪರಮಾತ್ಮ ಉದ್ಧಾರವನ್ನು ಮಾಡಿದ. ಹಾಗಾಗಿ ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರನ್ನ ತಿಳಿಸಿಕೊಳ್ಳಲಿಕ್ಕೆ ಮೂರು ಕಥೆಗಳನ್ನ ಅಷ್ಟಮ ಸ್ಕಂದ ತಿಳಿಸ್ತದೆ. ಅದರ ಜೊತೆಗೆ ಪರಮಾತ್ಮನ ಮೇಲೆ ಭಕ್ತಿಯನ್ನ ಮಾಡಿದರೆ ಏನು ಫಲ, ಪರಮಾತ್ಮ ಮೇಲೆ ಅವಗ್ರಹವನ್ನ ಮಾಡಿದರೆ ಅದರಿಂದ ಏನು ಪರಿಣಾಮ, ಪರಮಾತ್ಮ ಸ್ತೋತ್ರವನ್ನ ಮಾಡಿದರೆ ಗಜೇಂದ್ರ ಮೋಕ್ಷವನ್ನ ತಿಳ್ಕೊಂಬೋದ್ರಿಂದ ಎರಡು ಪುಣ್ಯ ಅಂತ ಹೇಳ್ತಾರೆ ಭಾಗವತೊಳಗೆ. ಒಂದು ದುಸ್ವಪ್ನಗಳ ನಾಶ, ಅದರ ಜೊತೆಗೆ ಅಂತ್ಯಕಾಲದಲ್ಲಿ ಹರಿನಾಮ ಸ್ಮರಣೆ ಮಾಡುವಂತಹ ಬುದ್ಧಿ ನಮಗೆ ಬರುತ್ತಂತೆ. ಅಂತಹ ಗಜೇಂದ್ರ ಮೋಕ್ಷವನ್ನು ಕೇಳಬೇಕು ಅಂತಂತಾರೆ. ಇನ್ನ ಸಮುದ್ರ ಮಥನದಿಂದ ನಮಗೆ ಜಯಪ್ರಾಪ್ತಿಯಾಗತ್ತೆ. ಕೊನೆಯಲ್ಲಿ ವಾಮನಾವತಾರವನ್ನ ದೈವ ಪಿತೃ ಕಾರ್ಯಗಳಲ್ಲಿ ದೈವ ಪಿತೃ ಮಾನುಷೇಶು ಅಂತ ಹೇಳ್ತಾರೆ. ದೇವ ಕಾರ್ಯಾದಿಗಳಲ್ಲಿಯೂ ವಾಮನಾವತಾರವನ್ನ ಕೇಳಬೇಕಂತೆ, ಪಿತೃ ಕಾರ್ಯಾದಿಗಳಲ್ಲಿಯೂ ವಾಮನಾವತಾರವನ್ನು ಕೇಳಬೇಕಂತೆ. ಜೊತೆಗೆ ಮಾನುಷೇಶು ನಾವೇನು ಶಾಂತಿ ಕರ್ಮಗಳನ್ನು ಮಾಡ್ಕೊಳ್ತೇವಲ್ಲ, ಆ ಸಂದರ್ಭಗಳಲ್ಲಿಯೂ ಕೂಡ ವಾಮನಾವತಾರವನ್ನು ಕೇಳುವುದರಿಂದ ವಿಶೇಷವಾದಂತಹ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ ಎನ್ನುವಂತಹ ಕಥಾನಕಗಳನ್ನು ತಿಳಿಸಿ, ಮುಂದೆ ಏನು ವೈವಸ್ವತ ಮನ್ವಂತರ ಆಗಬೇಕಲ್ಲ, ಅವನೇ ಹಿಂದಿನ ಮನ್ವಂತರದಲ್ಲಿ ಸತ್ಯವ್ರತ ಮಹಾರಾಜನಾಗಿ ಇದ್ದ, ಅವನಿಗೆ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಉದ್ಧಾರವನ್ನು ಮಾಡಿದಂತಹ ಕಥೆಯನ್ನೆಲ್ಲವನ್ನೂ ಕೂಡ ಹೇಳಿ, ಈ ಮನ್ವಂತರ ಆದ ಮೇಲೆ ಪ್ರಳಯವಾಗತ್ತೆ, ಎಲ್ಲ ವನಸ್ಪತಿ ವನೌಷಧಿಗಳನ್ನೆಲ್ಲ ನೀನು ಕಾಪಾಡಿಕೊಂಡು ಇರು ಅಂತಿಕೊಂಡು ಹೇಳಿ ಸತ್ಯವ್ರತ ಮಹಾರಾಜನಿಗೆ ಹೇಳಿ ಪರಮಾತ್ಮ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಇದೇ ಸತ್ಯವ್ರತ ಮಹಾರಾಜ ಮುಂದೆ ವೈವಸ್ವತ ಮನುವಾಗಿ ಹುಟ್ಟುತ್ತಾನೆ. ಆ ವೈವಸ್ವತ ಮನ್ವಂತರದಲ್ಲಿ ಆದಂತಹ ಕಥಾನಕಗಳನ್ನೆಲ್ಲವನ್ನೂ ಕೂಡ ನವಮಸ್ಕಂದದಲ್ಲಿ ಹೇಳ್ತಾರೆ ಅಂತನ್ನುವಂತಹ ವಿಚಾರದಲ್ಲಿ ಅಷ್ಟಮಸ್ಕಂದವನ್ನು ಮುಗಿಸ್ತಾರೆ. ಈ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅದಕ್ಕೊಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಅಡಿಗೆ ಭೀಮಸೇನಾಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ತಿಳಿಸ್ತಾ ಒಂದು ಕೊಟ್ಟಿದ್ದಕ್ಕೆ ಅವರಿಗೆ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಹೇಳಲಿಕ್ಕೆ ಬರೋದಿಲ್ಲ, ಆದರೂ ಹೇಳುವ ಪ್ರಯತ್ನವನ್ನು ಮಾಡೇನಿ. ಅದು ಪಾಪ ಒಂದು 10 ನಿಮಿಷ ಜಾಸ್ತಿ ತಗೊಂಡೆ ಅಂತ ಅನಿಸ್ತದ, ಆದರೂ ಕೂಡ ಹೇಳುವ ಪ್ರಯತ್ನವನ್ನು ಮಾಡೇನಿ. ಏನಾದರೂ ಕೂಡ ಅದರಲ್ಲಿ ಗುಣಗಳು ಅಂತ ಇದ್ದರೆ ಅದು ನಮ್ಮ ಗುರುಗಳ ಅನುಗ್ರಹದಿಂದ ಬಂದಿದ್ದು, ದೋಷಗಳಂತೂ ಇದ್ದೇ ಇವೆ. ಅವನ್ನೆಲ್ಲವನ್ನು ಕೂಡ ಹಂಸಕ್ಷೀರ ನ್ಯಾಯದಂತೆ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಹಿಂದಿನ ಉಪನ್ಯಾಸಕರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ಅವರೆಲ್ಲರ ಉಪನ್ಯಾಸವನ್ನು ಕೇಳಿ ನನ್ನ ಉಪನ್ಯಾಸ ಕೇಳಬೇಕು ಅಂತಂದಾಗ ಚಲೋ ಮಂಡಿಗೆ ಊಟ ಮಾಡಿದ ಮೇಲೆ ಏನೋ ಒಂದು
ಹರಕಲ ಮುರಕಲ ಪದಾರ್ಥವನ್ನು ಊಟಕ್ಕೆ ತಂದು ಹಾಕದಂಗೆ ಆಗ್ಬಿಡ್ತದೆ. ಹಂಗಾಗಬಾರದು. ಯಾಕೆ ಅಂತಂದ್ರೆ ಇದು ಪರಮಾತ್ಮನ ಕಥೆ, ನನಗೆ ಹೇಳಲಿಕ್ಕೆ ಬಂದಿಲ್ಲ. ಹಾಗಾಗಿ ಆ ದೋಷಗಳನ್ನೆಲ್ಲವನ್ನೂ ಕೂಡ ನೀವೆಲ್ಲರೂ ಸಹಿಸಿಕೊಂಡಿರಿ ಅಂತ ಅನ್ಕೊಂಡು ಈ ಒಂದು ಸಣ್ಣ ಪ್ರಯತ್ನವನ್ನ ಮತ್ತು ಈ ಒಂದು ಕಾರ್ಯವನ್ನ ಪರಮಾತ್ಮನಿಗೆ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣಂತೆ. ಕರೋತು ಮಮ ಕಲ್ಯಾಣಂ ಹರಿರ್ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಶ್ರೀಕೃಷ್ಣಾರ್ಪಣಂ. ಎಲ್ಲ ಬ್ರಾಹ್ಮಣ ಗೋವಿಂದನ್ ಪಂಡಿತ್ ಪ್ರೊಫೆಸರ್ ಚಂದಿಯವರಿಗೆ ನಿಮ್ಮ ದಕ್ಷಿಣ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಗ್ರಂಥ ಸಮರ್ಪಣೆ